ಋಷಿ ಪ್ರಭಾಕರ ಗುರುಗಳದ್ದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ಅದನ್ನು ಆಚರಣೆ ಮಾಡಿದರೆ ನಮ್ಮ ಆಸ್ಪತ್ರೆ ಒಂದು ಬೆಡ್ಡು ಫುಲ್ಲಾಗಲ್ಲ, ಎಲ್ಲ ಖಾಲಿಯೇ ಬಿದ್ದಿರುತ್ತೆ. ಇದನ್ನು ದಿನ ಕುಡಿ. 3 ಡೇಸಲ್ಲಿ ಅವನ 460 ಎಷ್ಟು ಆದ ಶುಗರು ನಾರ್ಮಲ್ಲಿಗೆ ಬಂದಿದೆ. ಇನ್ನು ಎಂತ ಹೇಳಿ ನಿಮ್ಮ SSY ಬಗ್ಗೆ. ಬೀಟ್ರೂಟ್ ಮತ್ತು ಮೂಲಂಗಿ ಯಾಕೆ ನಮ್ಮ ದೇಹಕ್ಕೆ ಅತಿ ಅವಶ್ಯಕತೆ ಇರುವ ಆಹಾರ. ಯಾವನು ಆ ಕ್ಷಣದಿಂದ ಯಮನಿಗೆ ಹೆದರಲ್ಲ. ಮೃತ್ಯು ಯಮನನ್ನು ಗೆಲ್ಲಿಕ್ಕಾಗತ್ತೆ, ಬರ್ಕೊಡ್ತೀವಿ. ನನ್ನ ಹತ್ರ ಒಂದು ಬಲ ಇದೆ, ನಿರಂತರ ನನ್ನನ್ನು ಕಾಯೋ ಬಲ. ಓಂ. ನಂದು ಕರ್ಮಯೋಗ. ಕೆಲಸ ಮಾಡ್ತಾ ಇರಬೇಕು, ಒಳಗೂ ಕ್ಲೀನ್ ಆಗಬೇಕು, ಹೊರಗೂ ಕ್ಲೀನ್ ಆಗಬೇಕು. ನನ್ನ ಹಾರ ಇಟ್ಕೊಳ್ಬೇಕಾದ್ರೆ ನನ್ನ ಗುರುಗಳೊಂದು ಮಾತು ಹೇಳಿದ್ರು. ಅವರ ಸೋಲ್ ಯಾವಾಗಲೂ ನನ್ನ ಜೊತೆಗಿದೆ ಅಂತ ನನ್ನ ನಂಬಿಕೆ. ನನಗೆ 5 ಜನ ಗುರುಗಳು. ಪ್ರತಿಯೊಬ್ಬ ಮಹಾ ವ್ಯಕ್ತಿ ಹಿಂದೆ ಒಬ್ಬ ಮಹಾಗುರು ಇದ್ದೇ ಇರ್ತಾನೆ, ಅದು ಫಿಕ್ಸು. ಅತಿ ಆಪ್ತರು. ನಮ್ಮನ್ನೆಲ್ಲ ಬಿಟ್ಟು ನಿನ್ನ ಗುರುಗಳಿಂದ ಹೋಗ್ತಾ ಇದ್ದಿ, ಕತೆ ಏನು? ನನಗೆ ನಿಜವಾಗ್ಲೂ ಆಪ್ತರೊಂದು ಪ್ರಪಂಚದಲ್ಲಿದ್ದೆ, ಅದು ನನ್ನ ಗುರುಗಳು ಮಾತ್ರ. ಕಿಡ್ನಿ ಹೋದರೆ ಅವ್ರು ಯಾರೂ ಬರಲ್ಲ, ನಿಮ್ಮ ಗುರುಗಳು ಮಾತ್ರ ಬರೋದು. ರಜನಿಕಾಂತಿಗೆ ಹೇಳಿದರೆ ಹೇಳ್ತಾರೆ, ಬೆಡ್ಡಲ್ಲಿ ಮೊನ್ನೆ ಮಲಗಿ ಅಳಬೇಕಾದ್ರೆ ಯಾರು ಬಂದರು ಅಂತ ಬಾಯ್ಬಿಟ್ಟು ಹೇಳ್ತಾರೆ ಅವ್ರು. ಮಹಾವತಾರ್ ಬಾಬಾಜಿ ಬಂದಿದ್ದು. ಅಂಥ ದೊಡ್ಡ ಪರಬ್ರಹ್ಮ ವಸ್ತುವನ್ನು ತ್ಯಾಗ ಮಾಡಿದ್ದು ನಿಮ್ಮನ್ನು ನಾನು ಇನ್ನೆಂತ ಹೇಳೋದು? ಮಹಾತ್ಯಾಗಿ ಅಂತಲೇ ಹೇಳಬೇಕು. ನಾನು ಸ್ವಲ್ಪ ನೇರ ಮಾತಾಡೋದು, ಬೈಕೊಳ್ಬೇಡಿ, ನನಗೆ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಈಗಿನ ಮಕ್ಕಳು ಅಪ್ಪ ಅಮ್ಮನಿಗೆ ಜಾಗ ಕೊಡಲಿಲ್ಲ, ಆ ರೂಮನ್ನು PG ಮಾಡಿ ಬಾಡಿಗೆಗೆ ಇಟ್ಟಿದ್ದಾರೆ. ಅಂಥ ಮಹನೀಯರಿರುವುದು ಈಗ ಬ್ಯಾಂಗ್ಳೂರಲ್ಲಿ. ಅದಕ್ಕೆ ನಾವು ಒಂದು ಭಾಷಣದಲ್ಲಿ ಮೊನ್ನೆ ಹೇಳ್ತು, ಮಹಿಳಾ ಮಣಿಯರೆಲ್ಲ ಕೂತಿದ್ರು, ಕುತ್ತಿಗೆಯಲ್ಲಿ ತಾಳಿ ಇರಲಿಲ್ಲ. ಇನ್ನೇ ಬೈದರೆ ಸಿಟ್ಟು ಬರ್ತದೆ, ಆದರೂ ಸತ್ಯ ತಾಗಿಸ್ಬೇಕು ಅಂತ ಮಹಿಳೆ ನಾವು ಹೇಳ್ತು. ಒಳಗಡೆ ಮೋಷನ್ ಇದೆ, ಸ್ಮೆಲ್ ಬರ್ತಾ ಇಲ್ಲ, ನವರಂಧ್ರವು ಓಪನ್ ಇದೆ, ಹೇಗೆ ಅಂತ ಒಂದು ಚೂರು ತಲೆಗೆ ಹಾಕ್ಕೊಂಡು ನಿನ್ನೆ ಒಂದು ಚರ್ಚೆ ಆಯಿತು ನಾಸಾದ ಸೈಂಟಿಸ್ಟ್ ಒಬ್ಬರ ಜೊತೆಗೆ. ನಾವು ಅವರು ದೇವರಿಲ್ಲ ಅಂತ, ನಾವು ಹಿಂದೆ ದುರ್ಗಾ ಸಪ್ತಶತಿ ಅವನ ಬಾಯಿಂದನೇ ಹೇಳಿಸಿ ಯಾಗ ಮಾಡಿ ದೇವಿ ಅವನಿಗೆ ಎದುರುಗಡೆ ದರ್ಶನ ಕೊಟ್ಟ ಮೇಲೆ ಒಪ್ಪು ಅಂತ. ಯಾಕೆ ನಾನು ಹೇಳಿದ್ದು ಕಾಪಿ ಹೊಡೆದು ಇಂಪೋಸ್ ಮಾಡೋದು ಬೇಡ. ಆ ನೀರು ಸತೀಶ್ ಅವ್ರು ನನಗೀಗ ಕೊಟ್ಟರು, ನಾನು ಕುಡಿದೆ, ಅದು ನನ್ನ ಅನುಭವ. ನೀರು ಒಪ್ಪು. ಮತ್ತು ಕೊರೋನಾ ಬರಬೇಕಾದ್ರೆ ನಿನ್ನೆ ಒಂದು ಚರ್ಚೆ ಇತ್ತು ಯಾವುದೋ ಒಂದು ಚಾನೆಲ್ ಅವ್ರ ಜೊತೆಗೆ. ನನಗೆ ಕೊರೋನಾ ಹೇಗೆ ಬಂತು? ನಾವು ಹೇಳಿ ಈ ಕೊರೋನಾಕ್ಕೆ ಔಷಧಿ ಕೊಡ್ಬೋದು. ನಿಮ್ಮ ಒಳಗಿರೋ ಉದಾಸೀನ, ಹೊಟ್ಟೆ ಕಿಚ್ಚು, ಜಾತಿ, ನಮ್ಮ ಹಿಂದೂ ಸಮಾಜವನ್ನು ಒಡೆದು ಹಾಕಿದ ಒಂದು ದೊಡ್ಡ ಇದು ಅಂದರೆ ನಿಮ್ಮಲ್ಲೆಲ್ಲ ಜಾತಿ ಜಾತಿ ಜಾತಿ. ಆ ಜಾತಿಗಳ ಮೂಲ ನೀತಿ ಕಡೆ ನೀವು ಗಮನವೇ ಕೊಡಲಿಲ್ಲ. ನಾವು ನಿನ್ನೆ ಹೇಳಿತ್ತು, ನಮ್ಮ ತಿಪ್ಪೇಸ್ವಾಮಿ ಅವರು RSS ಅವರ ನೋಡಿ, 1ರಿಂದ ಹಿಂದೂ ಸಮಾಜವನ್ನು ಸರಿ ಮಾಡಿ. ಹಿಂದೂ ಅಂದರೆ ಒಂದು ಅಂತ, ಪರಮಾತ್ಮನಲ್ಲಿ ಒಂದಾದವನು. 9 ನವರಂಧ್ರದ ದುಃಖ ಬಿಟ್ಟು ಹೃದಯದಿಂದ ಒಂದಾದರೆ ಅದು ಒಂದು ಹಿಂದೂ, ಆಧ್ಯಾತ್ಮ ಹಿಂದೂ. ಒಂದಾದವನು ಜೀವ ಹೃದಯಕ್ಕೆ ಹೋಯ್ತು ವಾಪಸ್. ಇನ್ನೊಂದು ಹಿಂದೂ ಇದೆ ಬಾಹ್ಯದಲ್ಲಿ. ನಾವೆಲ್ಲ ನಮ್ಮ ಹುಚ್ಚಾಟಗಳನ್ನೆಲ್ಲ ಬಿಟ್ಟು, ನಾವೆಲ್ಲ ಭಾರತೀಯ ಶಾರದೆಯ ಮಕ್ಕಳು. ನಮ್ಮ ಮೆಚ್ಯೂರ್ಡ್ ಆ್ಯಕ್ಷನ್ಗಳೇ ಜನಕ್ಕೆ ಮೆಸೇಜ್ ಅಂತ, ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಬದುಕ್ತೀವಲ್ಲ, ಆವಾಗ ನಾವು ಹಿಂದೂ. ಗುರುಗಳು ನನಗೆ ಹಾರ ಹಾಕಿದ್ರು ಇಲ್ಲಿ ಇವರೆಲ್ಲ. ನಾನು ಹಾರ ಇಟ್ಕೊಳ್ಬೇಕಾದ್ರೆ ನನ್ನ ಗುರುಗಳೊಂದು ಮಾತು ಹೇಳಿದರು. ಅವರ ಸೋಲ್ ಯಾವಾಗಲೂ ನನ್ನ ಜೊತೆಗಿದೆ ಅಂತ ನನ್ನ ನಂಬಿಕೆ. ನನಗೆ 5 ಜನ ಗುರುಗಳು, ಚಂದ್ರಶೇಖರ ಭಾರತಿಗಳಾಗಲಿ, ವೆಂಕಟಾಚಲಯ ಅವಧೂತರ ಆಗಲಿ, ಮಹಾತ್ಮ ಗಾಂಧೀಜಿ, ಪುತ್ತೂರು ಅಜ್ಜ ಆಗಲಿ, ನಿತ್ಯಾನಂದ ಭಗವಾನರಾಗಲಿ, ನನಗೆ 5 ಪಂಚಪ್ರಾಣ ಇದ್ದಾಗ. ಅವರು ಯಾವತ್ತೂ ನನ್ನಿಂದ ದೂರ ಇದ್ದಾರೆ ಅಂತ ಅಂದ್ಕೊಳ್ಳಲ್ಲ. ಯಾಕೆ? ಕರೆಂಟ್ ಮೈಕಿಂದ ದೂರ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೈಕ್ ಮಾತಾಡ್ತಿದೆ ಅಂದರೆ 5 ಕರೆಂಟ್ ಮಾತಾಡಿಸ್ತಾ ಉಂಟು ಅಂತ. ಇಲ್ಲ ಮೈಕ್ ಡಮ್ಮಿ, ಇದಿನ್ನೂ ಡಮ್ಮಿ ಆಗಿಲ್ಲ ಅಂದರೆ ಅವಯವಗಳೆಲ್ಲ ಕಾಗೇರಿ ಅವರು ಹೇಳಿದಾಗ ಸರಿ ಕೆಲಸ ಮಾಡ್ತಾ ಇದೆ ಅಂದರೆ ಅಗ್ನಿ, ವಾಯು, ವರುಣ, ಆಕಾಶ, ಪೃಥ್ವಿ, ಈ 5 ಪಂಚಭೂತ ತತ್ವವೇ ನನಗೆ 5 ಗುರುಗಳಾಗಿ ಸಿಕ್ಕಿದ್ದಾರೆ ಅಂತ ನನ್ನ ನಂಬಿಕೆ. ಅದೇ ನಮ್ಮ ಸೃಷ್ಟಿಯ ಮೂಲ. ಅದನ್ನು ಮಧ್ವಾಚಾರ್ಯರು ಪಂಚೀಕರಣ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅವರು ಮಾತಾಡಿಸಿ ಗುರುಗಳಂದು ಹೇಳಿದರು, ನಿನಗೆ ಹಾರ ಹಾಕೋ ಬದಲು ಬೆಳಗಿಂದ ಬಿಸಿಲಲ್ಲಿ ನಿಂತ ನಮ್ಮ ಇನ್ಸ್ಪೆಕ್ಟ್ರಿಗೆ ಹಾಕಿ, ನೀನು ಹಾಕಿಟ್ಟು ಬಂದೆ. ಯಾಕೆ? ಅವರಲ್ಲೂ ದೇವರಿದ್ದಾನೆ. ಮೊನ್ನೆ ಒಬ್ಬರು ಕೇಳಿದರು, ನಮ್ಮ ಆಶ್ರಮಕ್ಕೆ ಮುಖ್ಯಮಂತ್ರಿಗಳು ಬಂದಾಗ VIP ಮತ್ತು ಒಂದು ಮಿಡಿಲ್ ಒಂದು 3 ಕಂಪಾರ್ಟ್ಮೆಂಟ್ ಮಾಡಬೇಕು ಅಂತ. ನನಗೆ ಜೋರು ನಗು ಬಂತು.
ನಾನು ಅವರಿಗೊಂದು ಮಾತು ಹೇಳಿದರೆ, ಪ್ರತಿಯೊಬ್ಬರ ಓಟಿಂದ ಅವರು ಮುಖ್ಯಮಂತ್ರಿ ಆಗಿದ್ದು, ಹೌದು ತಾನೇ? ಅವರ ಭಾವನೆಯಲ್ಲೂ ಅವರಿಗೆ ಬೇರೆ ಊಟ ಹಾಕಬೇಕು ಅನ್ನೋದಿಲ್ಲ. ನೀವೇ ಯಾಕೆ ಕ್ರಿಯೇಟ್ ಮಾಡ್ತೀರಿ? ಇಲ್ಲಿರೋ ಕಾನ್ಸ್ಟೇಬಲ್ಲು ನಮ್ಮ ಪ್ರಜೆ, ಮುಖ್ಯಮಂತ್ರಿಗಳು ನಮ್ಮ ಪ್ರಜೆ. ನಮ್ಮ ಸೆಕ್ರೆಟ್ರಿ ಕೇಳಿದರು, ನೀವು ಪಾರ್ಸಲ್ ಮಾಡಿ ಕಾನ್ಸ್ಟೇಬಲ್ಸ್ಗಳಿಗೆ ಅಲ್ಲಿ ತನಕನೂ ಕೊಟ್ಟಿದ್ಯಾಕೆ? ಇವತ್ತು ನಮ್ಮ ಪ್ರೋಗ್ರಾಮ್ ಅಚ್ಚುಕಟ್ಟಾಗಿ ಆಗ್ತಿದೆ ಅಂದರೆ ಅದರಲ್ಲಿ ಮುಖ್ಯ ಪಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದು. ಯಾವುದನ್ನು ಗುರುತಿಸಲ್ಲ ಅದನ್ನು ಗುರುತಿಸಿ ಅಂತ. ಅಲ್ವಾ? ಯಾಕಂದರೆ ಒಂದು ಪ್ರೋಗ್ರಾಮ್ ಆಗಿ ಹೋಗಬೇಕಾದ್ರೆ ಸಂಜೆ ತನಕ ಅವರು ಬಿಸಿಲಲ್ಲಿ ಇರ್ತಾರೆ. ನಾನು ನೋಡಿದೆ. ನಮಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಅವರಿಗೆಲ್ಲ ಹೃದಯದಿಂದ ಕೃತಜ್ಞತೆಯನ್ನು ಸೂಚಿಸ್ಬೇಕು. ಅಟ್ಲೀಸ್ಟ್ ಅದಾರು ಮಾಡುವ. ನಾವು ಕೇಳ್ತಾರೆ, ನೀವು ಫಂಕ್ಷನ್ ಎಲ್ಲ ಆದಮೇಲೆ ಶಾಮಿಯಾನ ಹಾಕಿದವನಿಗೆಲ್ಲ ಗಿಫ್ಟ್ ಕೊಟ್ಟು ಹೋಗೋದು ಯಾಕೆ? ನಾವು ಕೂತಿದ್ದು ಅವನ ಶಾಮಿಯಾನದ ಕೆಳಗೆ ತಾನೆ ಅಂತ. ಅವನ ಡೊನೇಷನ್ ಉಂಟಲ್ಲಿ ಅಲ್ವಾ? ಪರಮಾತ್ಮನ ದೃಷ್ಟಿಯಲ್ಲಿ ಯಾರೂ ಮೇಲೂ ಇಲ್ಲ, ಯಾರೂ ಕೀಳೂ ಇಲ್ಲ. ಅದಕ್ಕೆ ನಾವು ನಿಮಗೆ ಅಡ್ಡ ಬಿದ್ದೀವಿ. ಏನೋ ಸ್ಪೆಷಲ್ ಅಂತ ಇದು ನಮ್ಮ ಹಿಂದೂ ಸನಾತನ ಧರ್ಮ. ಗೌರವಕ್ಕೆ ಪ್ರತಿ ಗೌರವ ಕೊಡಿ. ಆವಾಗ ಶತ್ರು ಎಲ್ಲಿಂದ ಬಂತು? ನಾನು ನೀನು ಅಂತಿದ್ರೆ ಎರಡು ಹಿಂಸೆ. ನಾನು ಇಲ್ಲ ನೀನು ಇಲ್ಲ, ಒಂದೇ ಇರೋದು ಅದ್ವೈತ. ಒಬ್ಬರು ಕಾಶಿಯಿಂದ ಬಂದಿದ್ದರು, ಅದ್ವೈತದಲ್ಲಿ PhD ಮಾಡಿದವರು. 1-2 ತಿಂಗಳ ಹಿಂದಿನ ಕತೆ ಇದು. ನಮ್ಮ ಆಶ್ರಮದಲ್ಲಿ ಪುಸ್ತಕತ್ತಿದ್ದೆ, ಕಾಗೇರಿಯವರಿಗೆ ಗೊತ್ತು, ಕೆಲಸ ಮಾಡ್ತಾ ಇರ್ತೀನಿ. ಈ ಸಲ ನಮ್ಮದು 300 ಹಸು ಬೇರೆ, ಹುಡುಗರು ಕಮ್ಮಿ ಇದ್ರೆ ಅವತ್ತು ನಾನೇ ಕ್ಲೀನ್ ಮಾಡ್ತಾ ಇದ್ದೆ. ಅವ್ರು ನನ್ನ ಹತ್ರ ಬಂದು ಕೇಳಿದರು, ಗುರೂಜಿ ನಿಮ್ಮ ಹತ್ರ ಮಾತಾಡಬೇಕು ಅಂತ. ನನ್ನ ಹತ್ರ ಶುರು ಕೇಳಿದರು, ಗುರುಗಳೆಲ್ಲಿ ಅಂತ. ನಾನು ಈ ಡ್ರೆಸ್ಸಲ್ಲಿ ಇರಲಿಲ್ಲ, ಅವ್ರಿಗೆ ಗೊತ್ತಾಗಲಿಲ್ಲ. ನಾವೆಲ್ಲಿ ಗುರುಗಳ ಜೀವ ಸಮಾಧಿಯಾಗಿದ್ದಾರೆ, ಸಿಕ್ಕಿದ ಮೇಲೆ ಹೇಳ್ತೀನಿ. ಮತ್ತು ಅವ್ರ ಪ್ರಕಾರ ಗುರುಗಳಂದರೆ ತುಂಬ ಮಾಲೆ ಎಲ್ಲ ಇಟ್ಕೊಂಡಿರ್ತಾರೆ. ಅದೊಂದು ಪದ್ಧತಿ ಇದೆ, ಪರಮಹಂಸ ಪದ್ಧತಿ, ಮಠಾಧಿಪತ್ಯ. ನಂದು ಕರ್ಮಯೋಗ, ಕೆಲಸ ಮಾಡ್ತಾ ಇರಬೇಕು, ಒಳಗೂ ಕ್ಲೀನ್ ಆಗಬೇಕು, ಹೊರಗೂ ಕ್ಲೀನ್ ಆಗಬೇಕು. ಇದನ್ನೇ ಋಷಿ ಪ್ರಭಾಕರ ಗುರುಗಳು ನಿಮಗೆ ತೋರಿಸಿದ್ರು. ನಿಮಗೆ ಜೀವನ ನಾಡಿ ಯಾವುದು? ಜೀವನದಿಗಳು ಭಾರತ. ಆ ಜೀವನದಿಗಳನ್ನು ಶುದ್ಧಿ ಮಾಡದೆ ನೀವು ಯಾವ ಪುಷ್ಕರಣಿ ಮಾಡಿ ಏನೂ ಯೂಸ್ ಇಲ್ಲ. ನಾವು ಮೊನ್ನೆ ಒಂದು ಕಡೆ ಕೇಳಿದೆ, ನೀವು ಈ ಕಡೆಯಿಂದ ಪೂಜೆ ಮಾಡ್ತಾ ಇದ್ದೀರಿ, ಆ ಕಡೆಯಿಂದ ಲಾಡ್ಜ್ ಅವರು ಕೊಳಕು ನೀರು ಬಿಡ್ತಾ ಇದ್ದಾರೆ ನಿರಂತರವಾಗಿ. ಇದು ಅರ್ಧ ಗಂಟೆ ಪೂಜೆ, ಇದಕ್ಕೇನು ಮಾಡೋಣ ಅಂತ. ಗಂಗೆಗೆ ತಲೆ ಬಿಸಿ ಆಗ್ತದೆ, ಬಾಗಿನ ತಗೊಳ್ಳೋ, ಈಚೆಯಿಂದ ಟಾಯ್ಲೆಟ್ ನೀರು ತಗೊಳ್ಳೋ. ಫ್ಯಾಕ್ಟ್, ನಾನೇ ಗಂಗೆ ಜಾಗದಲ್ಲಿದ್ದರೆ ಎದ್ದು ಬಂದು ಕೇಳ್ತಿದ್ದೆ ಈ ಕ್ವಶನ್, ವಾಟ್ ಟು ಡು ಅಲ್ವಾ? ಮೋದಿಯಲ್ಲಿ ಇದ್ದ ಒಳ್ಳೆ ಗುಣಗಳು ನಮ್ಮ ಯೂತ್ಸಿನ ಮೇಲೆ ಪರಿಣಾಮ ಬೀರ್ತು. ಪಕ್ಷ ಬದಿಗಿಡುವ. ಮತ್ತು ಮೊನ್ನೆ ಕೇಳಿ, ನೀವು BJP ಪಕ್ಷದ ವಕ್ತಾರ? ನಾನು ಯಾವ ಪಕ್ಷದ ವಕ್ತಾರ ಅಲ್ಲ. ಫ್ಯಾಕ್ಟ್ ಎಲ್ಲಿದೆ ಅದನ್ನು ಒಪ್ತೀನಿ ನಾನು. ಪಕ್ಷದಲ್ಲಿ ತಪ್ಪಾದಾಗ ಶುರು ಪ್ರಶ್ನೆ ಮಾಡೋದೇ ನಾನು ಅಲ್ವಾ? ಮೊನ್ನೆ ಮುಖ್ಯಮಂತ್ರಿಯವರ ಮನೆಯಲ್ಲಿ ಪೂಜೆ ಎಲ್ಲ ಆದಾಗ ಒಂದು ಕೇಳಿದರೆ, ಏನು ಕೊಡಲಿ ಗುರುದಕ್ಷಿಣೆ? ಗೋಹತ್ಯೆ ನಿಷೇಧ ಆಗಬೇಕು. ಯಾಕೆ ನಾವು ಶುರು ಅದನ್ನು ಕೇಳಿ, ಬೇರೆ ಯಾವ ದಕ್ಷಿಣೆ ನನಗೆ ಬೇಕಾಗಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಎರಡನೇದು ನಡಿಲೇಬೇಕು ಅಂತ. ಸತ್ಪುರುಷರು, ಭೂಮಾತೆ, ಗೋಮಾತೆ ಎಲ್ಲಿ ನೆಮ್ಮದಿಯಿಂದಿರ್ತಾಳೋ ಆ ದೇಶ ಸುಭಿಕ್ಷೆಯಿಂದಿರುತ್ತೆ. ಅದನ್ನು ನಾನಿವತ್ತು ನಂಬುತ್ತೀನಿ, ಸತ್ಯ ಸಮೇತ. ಯಾಕೆ ನಮ್ಮ ಆಶ್ರಮದಲ್ಲಿ 350 ಹಸುಗಳಿದೆ, ಕಾಟು ಹಸುಗಳು. ಕಡಿಲಿಕ್ಕೆ ಹೋಗಿದ್ದನ್ನೆಲ್ಲ ತಡೆದು ನಾನು ತಂದಿಟ್ಟು. ಹೆವಿ ಆಗ್ತದೆ ನೋಡ್ಕೊಳ್ಳೋಕ್ಕೆ, ಏನು ಬೇಜಾರಿಲ್ಲ. ಆದರೂ ನಾವು ಅದಕ್ಕೆಲ್ಲ ಒಂದು ಸಿಸ್ಟಮ್ ಮಾಡಿ ನೋಡ್ಕೊಳ್ತಾ ಇದ್ದೀವಿ. ಹಸುವಿನ ಉಸಿರಿಂದ ವಾಯು ಶುದ್ಧಿ ಆಗುತ್ತೆ. ಒಂದು ಹಸು ನಮಗೆ ಸಗಣಿ ಮೂಲಕ ಅನ್ನ ಕೊಟ್ಟು ಅನ್ನಪೂರ್ಣೆ ಆಗುತ್ತೆ. ಇನ್ನೊಂದು, ನಾವೀಗ ಮಾಡಿದ ಯಾಗ ಇದೆಯಲ್ಲ, ತುಪ್ಪ, ಅದು ಹಸುದು. ದೇವತೆಗಳಿಗೆ ಅವಳು ತುಪ್ಪದಿಂದ ಶಕ್ತಿ ಕೊಡ್ತಾಳೆ, ಮನುಷ್ಯರಿಗೆ ಹಾಲಿನ ಮೂಲಕ ಶಕ್ತಿ ಕೊಡ್ತಾಳೆ. ತನ್ನ ಪಾದ ಅಂದರೆ ಸರ್ವದೇವತೆಗಳು ಒಂದು ಪ್ರಾಣಿಯಲ್ಲಿ ಒಂದು ಇದ್ದರೆ, ಯಾರು ಗೀತೆ ಒಪ್ತೀರಿ ಅವರಿಗೆ ಮಾತ್ರ ಅನ್ವಯಿಸುತ್ತೆ. ಅದು ಗೋಮಾತೆ ಮಾತ್ರ, ಮತ್ತು ತಾಯಿ. ನಾವು ಫಸ್ಟು ಹೆತ್ತ ತಾಯಿಗೆ ಗೌರವ ಕೊಡೋದು ಕಲಿಬೇಕು, ಶುರು ಧರ್ಮ. ಯಾಕಂದರೆ ನೀವೆಲ್ಲ ಇವತ್ತು ಆರಾಧನೆ ಅಂತ ಗುರುಗಳದ್ದು ಮಾಡ್ತಾ ಇದ್ದೀರಿ. ನಾನೀಗ ನೋಡೋ ಆರಾಧನೆ ಹೇಗೆ ಅಂದರೆ, ಬೆಳಗ್ಗೆ ಹೂ ಹಾಕೋದು, ಹಣ್ಣಿಡೋದು, ಆರತಿ ಮಾಡೋದು, ಅದು ಆರಾಧನೆ ಅಲ್ಲ, ಅದೊಂದು ರಿಚುವಲ್ ಅಷ್ಟೆ. ಆರಾಧನೆ ಅಂತ ಹೇಳಿದರೆ ತನ್ನ ಗುರುಗಳಲ್ಲಿರೋ ಒಳ್ಳೆ ಗುಣಗಳನ್ನು ತಾನು ತನ್ನ ಕೆಪ್ಯಾಸಿಟಿ ನೋಡಿ ಅದನ್ನು ತಗೊಂಡು ಸ್ವಲ್ಪ ಮಟ್ಟಿಗೆ ಆಚರಣೆ ಮಾಡ್ತೀವಲ್ಲ, ಅದು ಗುರುಗಳ ಆರಾಧನೆ.
ಆ ಆರಾಧನೆ ಇವತ್ತು ನಮ್ಮಿಂದ ಆಗಬೇಕಾಗಿತ್ತು. ದೇಶಿ ತಳಿ ಉಳಿಸಬೇಕು ಅಂತ ನನಗೆ ಭಾಷಣ ಬೇಡ, ಮನೇಲಿ ಶುರು ಮಾಡಿ. ನಿಮ್ಮ ಮುಖ್ಯಮಂತ್ರಿಗಳ ಮನೆಯಲ್ಲೂ ಒಂದು ಹಸು ಉಂಟು. ಕೃಷ್ಣ ಶುರುವಾಗಬೇಕಾದ್ರೆ ಕೃಷ್ಣನಿಗೆ ಹತ್ತಿರದ ವಸ್ತುವೇ ಹಸು, ಅದರ ಹೆಸರು ಬಿಲ್ಡಿಂಗಿಂದ ಕೃಷ್ಣ. ಅಲ್ಲಿ ನಿತ್ಯ ಗೋಪೂಜೆ ಆಗುತ್ತೆ. ಯಾಕೆ? ನಾವು ಅವರಿಗೆ ನೀವು ಮಾಡಿದರೆ, ನೀವು ರಾಜ್ಯಕ್ಕೆ ನೀವು ಮಾಡಿದರೆ ಪ್ರಜೆಗಳೆಲ್ಲ ಮಾಡ್ತಾರೆ, ನಾನು ಮಾಡಿದರೆ ನನ್ನ ಫಾಲೋವರ್ ಮಾಡ್ತಾರೆ. ಎಲ್ಲಿ ಗೋಮೂತ್ರ ಬೀಳುತ್ತೋ ಆ ಜಾಗ ಪವಿತ್ರ ಆಗುತ್ತಾನೆ. ಯಾಕೆ? ನಮ್ಮ ಎಲ್ಲ ದೇವರ ಪ್ರತಿಷ್ಠೆಗೆ ಶುರು ಉಪಯೋಗಿಸೋದು ಯಾವುದು? ಮೈಲಿಗೆ ಆದಾಗ ಗೋಮೂತ್ರ. ಈ ಬ್ರಹ್ಮೋಪವೀತ ಹಾಕೋದಿನ ಫಸ್ಟ್ ಕೊಡೋದು ಯಾವುದು? ಪಂಚಗವ್ಯ ಅಂದ್ಕೊಳ್ತೀನಿ, ನಂಗೆ ಗೊತ್ತಿದ್ದ. ಆ ಮೂತ್ರವೇ ಅದರದ್ದಷ್ಟು ಪವಿತ್ರ ಅಂತ ಹೇಳಿದರೆ ಆ ಪ್ರಾಣಿ ಎಷ್ಟು ಪವಿತ್ರ, ಪ್ರಾಣಿ ಅನ್ನೋಕ್ಕಿಂತ ಆ ತಾಯಿ ಎಷ್ಟು ಪವಿತ್ರ ಅಲ್ವಾ? ಈ ಗಿಡ ನೆಟ್ಟು ವಾಯುಶುದ್ಧಿ ಮಾಡೋದು ಕಷ್ಟ. ಯಾಕೆ? ಬೆಂಗಳೂರಲ್ಲಿ ಗಿಡ ನೆಡಲಿಕ್ಕೆ ಜಾಗವೇ ಇಡಲಿಲ್ಲ. ಯಾಕೆ? ನಮ್ಮ ಈಗಿನ ಮಕ್ಕಳು ಅಪ್ಪ ಅಮ್ಮನಿಗೆ ಜಾಗ ಕೊಡಲಿಲ್ಲ, ಆ ರೂಮನ್ನು PG ಮಾಡಿ ಬಾಡಿಗೆಗೆ ಇಟ್ಟಿದ್ದಾರೆ ಅಂತ ಮಹನೀಯರಿರುವುದೀಗ ಬ್ಯಾಂಗ್ಳೂರಲ್ಲಿ. ಅಲ್ವ? ನಾವು ಫ್ಯಾಕ್ಟ್ ಇಟ್ಕೊಂಡು ಮಾತಾಡಬೇಕು. ರಾಮಂದು ಕೃಷ್ಣಂದೆಲ್ಲ ಆಗಿದೆ ಆ ಕಥೆ ಎಲ್ಲ. ನಾವೀಗ ನಮ್ಮ ಕಥೆಗೆ ಬರುವ. ರಾಮನ ತ್ಯಾಗ ಮಾಡಿ ಆದರ್ಶ ರಾಮ ಅಂಥೇಳಿ ಭಾರತವನ್ನು ರಾಮನ ಜನ್ಮ ಎತ್ತಿಡಿತು. ಈಗ ಮೊನ್ನೆ ಅಯೋಧ್ಯೆಯೂ ಆಯಿತು. ಈಗ ನಮ್ಮ ಹೃದಯ ಅಯೋಧ್ಯೆ ಆಗಬೇಕು. ಅಯೋಧ್ಯೆ ಅಂದರೆ ಧರ್ಮಯುಕ್ತವಾಗಿ ಬದುಕುದು. ಈಗ ನಮ್ಮ ಕಾಗೇರಿಯವರ ಹೃದಯ ಅಯೋಧ್ಯೆ. ಯಾಕೆ? ಅವರ ಮುಖದಲ್ಲಿ ಸಾತ್ವಿಕ ತೇಜಸ್ಸಿದೆ. ಕಾರಣ ಇಷ್ಟೇ, ಅವರು ಮಾಡೋ ಗಾಯತ್ರಿ ಜಪ ಮತ್ತು ಅವರ ಸಿಂಪ್ಲಿಸಿಟಿ ಅಲ್ವಾ? ನೀವು ನೋಡಿದ ಎಲ್ಲ ಸ್ಪೀಕರ್ಗಳಲ್ಲಿ, ನಾನು ನೋಡಿದ್ರಲ್ಲಿ ಸ್ಕೂಲ್ ಓದ್ದಾಗಿಂದ ಸರಳವಾಗಿ ಬದುಕಿದ್ದು ಒಂದು 3-4 ಜನ. ಆ 3-4 ಜನರಲ್ಲಿ ಈಗಿನ ಎಟ್ ಪ್ರೆಸೆಂಟ್ ನಮ್ಮ ಕಾಗೇರಿಯವರು ಕೂಡ ಅಂತ ಅಂದ್ಕೊಳ್ತೀವಿ. ಇದೇ ಥರ ನಾವು ಇನ್ನೊಬ್ಬರು ಮಿನಿಸ್ಟ್ರನ್ನು ನೋಡಿದ್ದೀನಿ, ಕೋಟ ಶ್ರೀನಿವಾಸ ಪೂಜಾರಿ, ಅವ್ರಿಗೆ ಗೊತ್ತೂ ಆಗಲ್ಲ ಎಲ್ಲಿಂದ. ಅದೇ ಥರ ಇನ್ನೊಬ್ಬರು ಇದ್ದರು, ವಿಜಯಕುಮಾರ್, ಪಾಪ ದೇಹ ಬಿಟ್ಟು, ನಮ್ಮ ಆಶ್ರಮದ ದೊಡ್ಡ ಡಿವೋಟಿ, ಕರ್ನಾಟಕಕ್ಕೆ ದೊಡ್ಡ ನಷ್ಟ ಸಮೇತ. ಯಾವತ್ತು ತಾನು MLA ಮಿನಿಸ್ಟ್ರು ಏನು ಹಾಗೆಲ್ಲ ಅವರು ಬರಲಿಕ್ಕೆ ಕಾರಣ ಒಂದೇ, ರಾಷ್ಟ್ರೀಯ RSS ಅಲ್ಲಿ ಆ ಥರ ಟ್ರೈನಿಂಗ್ ಕೊಡ್ತಾರೆ. ವಿನಯ ನಮ್ರತೆ ಎಲ್ಲ ಬರಬೇಕು ಹುಡುಗರಿಗೆ ಅಂದರೆ ಅವರು ಅಲ್ಲಿ ಹೋಗಿ ಟ್ರೈನ್ ಆಗಿ ಬರಬೇಕು. ಹೇಗೆ ನಿಮ್ಮ SSY ಕ್ಲಾಸ್ ಮಾಡಿದರೆ ಸಿದ್ಧಿ ಸಮಾಧಿ ಯೋಗ. ಸಿದ್ಧಿ ಅಂದರೆ ವಿವೇಕವನ್ನು ಸಿದ್ಧಿಸ್ಕೊ, ಅದರಿಂದ ಸಮಾಧಿಗೆ ಬಾ. ಯೋಗ ಅಂದರೆ ಯುಜ್ಯತೆ ಇತಿ ಯೋಗ ಅಂಥೇಳಿ. ಸತ್ಯಂ ವದ ಧರ್ಮಂ ಚರ. ಜನ ಚಪ್ಪಾಳೆ ಹೊಡಿಲಿ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮದು ಒಂದೇ ಸತ್ಯ, ಅದನ್ನು ಬದಲು ತ್ರಿಕಾಲದಲ್ಲೂ ನಿಲ್ಲೋದು ಒಂದೇ ಸತ್ಯ. ಸತ್ಯಂ ಅನಂತಂ ಬ್ರಹ್ಮ. ನಾನು ಅದನ್ನು ಒಪ್ತೀನಿ, ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರನ್ನೂ ಖುಷಿಪಡಿಸಿ ನನಗೆ ಏನೂ ಯೂಸ್ ಇಲ್ಲ ಅಲ್ವಾ? ಕಿಂ ವದನೀಯಂ ಕಿಂ ವಚನೀಯಂ ಸರ್ವಂ ಬ್ರಹ್ಮಮಯಂ ಅಂತ ಸದಾಶಿವ ಬ್ರಹ್ಮೇಂದ್ರರ ಮುಗಿಸಿ ಆಗಿದೆ. ಹೇಳಲಿಕ್ಕೂ ಇಲ್ಲ, ಕೇಳಲಿಕ್ಕೂ ಇಲ್ಲ, ಎಲ್ಲವೂ ಪರಬ್ರಹ್ಮವೇ ಆಗಿದೆ ಅಂತ ಅಲ್ವಾ? ಲೀವ್ ಟು ದ ಡೆಸ್ಟಿನಿ ಅಂತ. ನೋಡಿ, ನನಗಿಲ್ಲಿ ಕೂರೋದು ಗೊತ್ತಿಲ್ಲ, ನೀವು ಇಲ್ಲಿ ಕೂರೋದು ನಿಮಗೆ ಗೊತ್ತಿಲ್ಲ, ಆದರೂ ಅವನು ಕೂರಿಸಿದ್ದಾನೆ ನಮ್ಮನ್ನು, ಅದು ಅವನ ಇಚ್ಛೆ. ಇಷ್ಟು ತಲೆಗೆ ಹಾಕ್ಕೊಂಡ್ರೆ ಮನುಷ್ಯರಿಗೆ ಟೆನ್ಷನ್ ಇಲ್ಲ, ಎಲ್ಲ ನಾವೇ ಮಾಡ್ತೀವಿ ಅಂತ ಹೋಗ್ತೀವಿ. ನಿಮ್ಮ ಪ್ರಧಾನಿ ಒಂದು ಬೆಸ್ಟ್ ಕೆಲಸ ಮಾಡ್ತಾರೆ, ಯಾರು ಗಮನಿಸಿದಿರಿ ಗೊತ್ತಿಲ್ಲ. ಅವರು ಯಾವ ಡಿಸಿಷನ್ ತಗೊಳ್ಳೋ ಮೊದಲು ಕೇದಾರಕ್ಕೆ ಹೋಗಿ ಧ್ಯಾನ ಮಾಡ್ತಾರೆ. ಕಾರಣ ಪರಮಾತ್ಮನಿಗೆ ಬಿಡ್ತಾರೆ. ಅದೇ ಹಿಂದೂ ಧರ್ಮ. ಪರಮಾತ್ಮನಲ್ಲಿ ಶರಣಾಗುವುದೇ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ವ್ರಜ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಮೈನ್ ಪಾಠ ಮಾಡಿದ ಹೆಡ್ಲೈನ್ ಎಲ್ಲ ತಲೆಯಿಂದ ಬಿಸಾಕು. ಧನಬಲ, ಜನಬಲ, ಪೊಲಿಟಿಕಲ್ ಬಲ, ಪೊಲೀಸ್ ಬಲ, ಡಾಕ್ಟ್ರ್ ಬಲ, ಲಾಯರ್ ಬಲ, ಆಚೆ ಈಚೆ ಇರೋ ಎಸ್ಕಾರ್ಟ್ ಬಲ, ಸರ್ವಬಲವೂ ಒಂದು ಕೊರೋನಾ ಬಂತು ಅಂದರೆ ನಿಷ್ಫಲ, ಮತ್ತು ಯೂಸ್ ಇಲ್ಲ. ಎಲ್ಲ ನನಗೆ ಮೊನ್ನೆಯಿಂದ ಹೋದ ಗೌರ್ಮೆಂಟ್ ಇರ್ತಾನೋ ಈ ಗೌರ್ಮೆಂಟ್ ನಿಮಗೊಂದು ಎಸ್ಕಾರ್ಟ್ ಆಗಬೇಕು, ಯಾರಿಗೆ ಕೇಳಿದೆ. ನಾನು ಹಿಂದಿನ ಗಾಡಿಯಲ್ಲಿ ನನ್ನ ಆರ್ಟರಿ ಬ್ಲಾಕ್ ಆಗಿ ಹೀಗೆ ಇದ್ದಲ್ಲೇ ಹೀಗಾದರೆ ಎದುರುಗಡೆ ಇರೋ ಕಾನ್ಸ್ಟೇಬಲ್ಸ್ ಏನು ಮಾಡ್ತಾರೆ, ನನ್ನ ಪಕ್ಕ ಕೂತವ್ರು ಏನು ಮಾಡ್ತಾರೆ, ಏನೂ ಮಾಡಲಿಕ್ಕಿಲ್ಲ, ಹೋಯ್ತು ಪ್ರಾಣ ಅಷ್ಟೆ. ನನ್ನ ಹತ್ರ ಒಂದು ಬಲ. ಯಾರೋ ಕೇಳ್ತಾರೆ, ಏನು ತಿರುಗಿಸ್ತಾ ಇರ್ತೀರಿ? ಪಂಚಾಕ್ಷರಿ ತಿರುಗಿಸ್ತಾ ಇರೋ.
ಅಲ್ವಾ? ಮೊನ್ನೆ ಅಮಿತ್ ಶಾ ಅವರಿಗೆ ಸೀರಿಯಸ್ ಆದಾಗ ಇದೇ ಜಪಮಾಲೆ ಕಳಿಸಿದ್ದು, ಒಂದಲ್ಲುಂಟಿ. ನಮ್ಮ ಹತ್ರ ಇಬ್ಬರು ಸ್ವಾಮೀಜಿ ಕೇಳಿದರು, ಹೇಗೆ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನಾನು 3 ವರ್ಷ ಜಪ ಮಾಡಿದ ಪಂಚಾಕ್ಷರಿ ಮೇಲೆ ನಂಬಿಕೆ ಇದೆ, ಅವರಿಂದ ಅಲ್ಲಿ ಅಯೋಧ್ಯೆ ರಾಮ ಮಂದಿರ ಆಗಲಿಕ್ಕಿದೆ, ಹಾಗಾಗಿ ಅವರ ಆಯುಷ್ಯ ಅವರಿಗೆ ಮುಖ್ಯ ಅಲ್ಲ, ದೇಶಕ್ಕೆ ತುಂಬ ಮುಖ್ಯ ಈಗ. ಯಾಕಂದರೆ ನಾವು ಪರಹಿತಾರ್ಥವಾಗಿ ಬದುಕಬೇಕು, ಅದು ಸನ್ಯಾಸ. ಬರೀ ನಮ್ಮದೇ ಕತೆ ಹೇಳೋದಲ್ಲ. ಈಗಷ್ಟೇ ಅವರು ಹೇಳಿದ್ರು ಸತ್ಯ ಸಮೇತ, ಅದು ಬಸ್ ಸಿಗುತ್ತಾ, ಬಸ್ ಹೋಯ್ತು. ಮೊನ್ನೆ ಇನ್ಯಾರೋ ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ಆದರೆ ಗುರೂಜಿ ದನ ಹಾಲು ಕೊಡ್ತಾ ಇಲ್ಲ, ಹೆಂಡತಿ ಮಾತು ಕೇಳ್ತಿಲ್ಲ. ಸಿಟಿ ಕಡೆ ಆದರೆ ಲೇಔಟ್ ಇನ್ನೂ ಸೇಲ್ ಆಗಲಿಲ್ಲ, ಇವನೇ ಸೇಲ್ ಆಗ್ತೀನಿ. ನಾನೆಲ್ಲ ನಿನ್ನ ಡ್ಯಾಡಿ, ಗಾಡಿ, ಬಾಡಿ 3 ಶಾಶ್ವತ ಅಲ್ಲ, ತಿಳ್ಕೋದು. ಶಾಶ್ವತ ಇದ್ದರೆ ಒಬ್ಬರು ನನಗೆ ಪ್ರೂವ್ ಮಾಡಬೇಕಿಲ್ಲ ಅಲ್ವಾ? ನಿಮ್ಮ ಬಾಡಿ ಅದು ಹೋಗ್ತದೆ, ಡ್ಯಾಡಿ ಅವರು ಫೋಟೋ ಬರ್ತದೆ, ವೈದಿಕ ಮಾಡಲೇಬೇಕು, ಹುಟ್ಟದಬ್ಬ ಮಾಡಿದ್ದೀನಿ ಅಂದರೆ ವೈದಿಕ ಫಿಕ್ಸು. ಶಂಕರಾಚಾರ್ಯರು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಿನ್ನೆ ನಮ್ಮ ಒಬ್ಬರ ADGPಗೆ ಹೆಸರು ಬೇಡ, ಅವರಿಗೆ ನಾವು ಈ ಪ್ರಶ್ನೆ ಕೇಳಿ, ನೀವಿಷ್ಟು ಸರ್ಕಸ್ ಮಾಡಿ ಇದೆಲ್ಲ ಮಾಡಿಟ್ಟಿದ್ದೀರಿ ಸರಿ, ರಾತ್ರಿ ಹಗಲು ಹೆಂಡತಿ ಮಕ್ಕಳು ದೇಶ ಊರು ಅಂತೆಲ್ಲ ಸೇವೆ ಮಾಡ್ತಿದ್ದೀರಿ, ಅದನ್ನು ಒಪ್ಪುವ. ಅದರಲ್ಲಿ ಒಬ್ಬರು ನೀನು ಊಟ ಮಾಡಿದ್ಯಾ ಅಂತ ಕೇಳಿದಾರ ಅಂದ ತಕ್ಷಣ ಅವರು ತಲೆ ಕೆಳಗಾಕಿದ್ರು. ಇಲ್ಲಿರೋ ಪ್ರತಿಯೊಬ್ಬರ ಹಣೆ ಬರನೂ ಅಷ್ಟೇ. ಮಕ್ಕಳು ಒಂದು ದಿನ ಫೋನ್ ಮಾಡಿ ಕೇಳಿದಾರಂತ ಈಗಿನ ಕಾಲಘಟ್ಟದವರು, ನೀನು ಚೆನ್ನಾಗಿದ್ಯಪ್ಪ, ನಮಗೋಸ್ಕರ ದುಡಿತಿದ್ಯಲ್ಲ, ನೀನು ಊಟ ಮಾಡಿದ್ಯಾ, ನಿಂಗೆ ಹೆಂಡತಿ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ಕೇಳೋದು ಯಾವಾಗ? ಅಕ್ಷಯ ತೃತೀಯದಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ಗಂಡನಿಗೆ ಫೋನ್ ಮಾಡ್ತಾಳೆ, ಏನಂದರೆ ಚೆನ್ನಾಗಿದ್ದೀರಾ, ಏನು ಪ್ರೀತಿ ಅಪ್ಪ. ಮಕ್ಕಳು 30ನೇ ತಾರೀಕು ATM ಅಲ್ಲಿ ದುಡ್ಡು ಖಾಲಿ ಆದ ತಕ್ಷಣ ಕಾಲೇಜವರಾದರೆ ಪಪ್ಪ, ಅದೀಗ ಹೊಸ್ತಲ್ಲ, ವಾಟ್ಸಪ್ ನಾನು ವಾಪಸ್ ಕಳಿಸೋದು, ಹಾಗಿದೆ ಮೆಸೇಜ್ ಬಂದರೆ ಪ್ಲೀಸ್ ವೇಕಪ್ ಅಂತ. ಅದರ್ವೈಸ್ ಯು ವಿಲ್ ಬ್ರೇಕಪ್ ಇನ್ ದ ಹ್ಯಾಂಡ್ ಆಫ್ ಕಾಲ. ಯಮನ ಕೈಲಿ ಬ್ರೇಕಪ್ ಆಗ್ತೀನಿ ನಾನು. ಇದು ಫಂಕ್ಷನ್ ಆಗೋಕ್ಕಿಂತ ಇದು ನಮ್ಮ ಜಾಗೃತಿಯನ್ನು ಮೂಡಿಸ್ಬೇಕು ಅಲ್ವಾ? ಮೊನ್ನೆ ಎಲ್ಲ SSY ಟೀಚರಿಗೂ ಕೇಳಿದ್ವಿ, ಇವರಿಗೆಲ್ಲ ಕೇಳ್ತಾ ಇರ್ತೀನಿ ಯಾವಾಗ, ನೀವೆಲ್ಲ ದಿನ ಹೇಳ್ತೀರಿ SSY ಫುಡ್ ತಿನ್ನಿ, SSY ಫುಡ್ ತಿನ್ನಿ ಅಂತ. ನಿಮ್ಮ ಟ್ರೈನಿಂಗ್ ಕ್ಲಾಸ್ ಅವರಿಗೆ ಬಂದಿದ್ದಕ್ಕೆ ನೀವು ಎಷ್ಟು ಜನ ತಿಂತಾಯಿದ್ದೀರಿ ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ಬೀಟ್ರೂಟ್ ಮತ್ತು ಮೂಲಂಗಿ ಯಾಕೆ ನಮ್ಮ ದೇಹಕ್ಕೆ ಅತಿ ಅವಶ್ಯಕತೆ ಇರೋ ಆಹಾರ. ಋಷಿ ಪ್ರಭಾಕರ ಗುರುಗಳದ್ದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ಅದನ್ನು ಆಚರಣೆ ಮಾಡಿದರೆ ನಮ್ಮ ಆಸ್ಪತ್ರೆ ಒಂದು ಬೆಡ್ಡು ಫುಲ್ಲಾಗಲ್ಲ, ಎಲ್ಲ ಖಾಲಿಯೇ ಬಿದ್ದಿರುತ್ತೆ. ಯಾವನು ಆ ಕ್ಷಣದಿಂದ ಯಮನಿಗೆ ಹೆದರಲ್ಲ. ಎಕ್ಸಾಂಪಲ್ ನಾನೇ, ನಮ್ಮ ಆಶ್ರಮದಲ್ಲಿ ಒಬ್ಬರಿಗೆ ಶುಗರ್ ವೇರಿಯಾಗಿ ಪೂರ್ತಿ ಅವನ ಕತೆ ಮುಗೀತು ಅಂತಾಗಿತ್ತು. ವೀಣಾ ಮತ್ತು ಸತೀಶ್ ಬಂದಾಗ ಅವರು ಬೆಳಗ್ಗೆ ಒಂದು ಜ್ಯೂಸ್ ಕುಡಿತಾ ಇದ್ರು, ಈ ಸೊಪ್ಪೆಲ್ಲ ಹಾಕಿ ಮಾಡೋದು. ನನಗೂ ಫಸ್ಟ್ ನಂಬಿಕೆ ಇರಲಿಲ್ಲ, ಆದರೂ ಶಮದಮದ ಅಧ್ಯಯನ ಮಾಡೋದ್ರಲ್ಲಿ ಅಷ್ಟಾಂಗ ಯೋಗದಲ್ಲಿ ಏಕಾದಶ ವ್ರತ ಹೇಳ್ತಾರಲ್ಲ, ಅದರಲ್ಲಿ ಸ್ವಲ್ಪ ಓದಿದ್ದೀನಿ, ಅಪ್ಕ ಇತ್ತು, ಏನಕ್ಕೂ ಒಂದು ಟ್ರೈ ಮಾಡುವ ಅಂತ. ಅವನು ನನ್ನ ಟ್ರಸ್ಟಿ ಸಮೇತ ಹಳ್ಳಿ ಆಶ್ರಮದ, ಅವನಿಗೆ ಇದನ್ನು ದಿನ ಕುಡಿ. 3 ಡೇಸಲ್ಲಿ ಅವನ 460 ಎಷ್ಟು ಅದು ಶುಗರು ನಾರ್ಮಲ್ಲಿಗೆ ಬಂದಿದೆ. ಇನ್ನು ಎಂತ ಹೇಳಲಿ ನಿಮ್ಮ SSY ಬಗ್ಗೆ. ಕ್ಯಾನ್ಸರ್ ಅಂತೂ ಬರೋದಿಲ್ಲ, ಬರ್ಕೊಡ್ತೀನಿ ಕರೆಕ್ಟಾಗಿ SSY ಮಾಡಿದರೆ. BP ನಾರ್ಮಲಲ್ಲೇ ಇರುತ್ತೆ, BP ಇಲ್ಲ ಅಂದರೆ ಸತ್ತೋದ ಅಂತ ಆಗುತ್ತೆ. ಹೈ BP ಬರಲ್ಲ, ಲೋ BPಗೂ ಹೋಗಲ್ಲ. ಮನುಷ್ಯನಿಗೆ ಅತಿ ಅವಶ್ಯಕತೆ ಇರೋದು ಯಾವುದು? ದೇಹ. ಆ ದೇಹ ಚೆನ್ನಾಗಿಟ್ಟರೆ ನಾವು ದೇಶಕ್ಕೋಸ್ಕರ ದುಡಿಬೋದು ಅಲ್ವಾ? ಒಬ್ಬ ಸಂಸಾರಿ ಆಗೋದು ಯಾವಾಗ? ತಾನು ತನ್ನ 2 ಮಕ್ಕಳು, ಒಂದು ಹೆಂಡತಿ, ಒಂದಿಷ್ಟು ಫ್ರೆಂಡ್ಸು. ಅವನೇ ಹೀಗಿತ್ತು ಕಮಲ, ಈಗ ಅದು ಹೀಗೆ ಅರಳಿತು, ಹೀಗಿದ್ದರೆ ಮನೆ. ಆ ಮನಸ್ಸನ್ನು ಚೂರು ಅರಳಿ ಹೀಗೆ ಮಾಡಿದರೆ ಅದು ವಿಶ್ವ ಹೃದಯ ಆಯಿತು. ನಿಮ್ಮ ಇನ್ವಿಟೇಷನ್ ಮೈನ್ ಸ್ಟೇಟ್ಮೆಂಟ್. ಆ ವಿಶ್ವ ಹೃದಯ ಆದಾಗ ಎಷ್ಟು ಜನ ಸಿಗ್ತಾರೆ? ಇಡೀ ಜಗತ್ತಲ್ಲಿರೋ ಎಲ್ಲ ಜೀವವೂ ಅವನೇ. ಅಷ್ಟು ಜೊತೆಗೆ ಹ್ಯಾಂಡ್ಲು ಮಾಡಿ, ಅಷ್ಟು ತಾಳ್ಮೆಯಿಂದ ನಿಮ್ಮನ್ನೆಲ್ಲ ಪ್ರೀತಿಸಿ, ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಕೊಡದಿದ್ದ ಆ ದಯೆ ದೊಡ್ಡ ಸಮುದ್ರವನ್ನು ನಿಮಗೆಲ್ಲ ಉಣಿಸಿ, ತಾನು ಮಾತ್ರ ಒಂದು ಜುಬ್ಬ ಒಂದು ಪಂಚೆಯಲ್ಲಿದ್ದು ಚಪ್ಪಲಿಯೂ ಹಾಕದೆ ನಿಮ್ಮ ಟಾಯ್ಲೆಟ್ ರೂಮ್ಗಳನ್ನು ಕ್ಲೀನ್ ಮಾಡಿ,
ನೀವೆಲ್ಲ ಶುರು ಆಶ್ರಮಕ್ಕೆ ಬರ್ತಾ ಬೆಡ್ಡನ್ನು ಸ್ವತಃ ತಾನೇ ಹಾಕಿ ತಾಯಿಯ ದಯೆಯನ್ನು ತೋರಿಸ್ತಿ. ನೀವು ತಪ್ಪಿದಾಗ ನಿಮ್ಮನ್ನೆರಡು ಬಡ್ದು ನಿಮ್ಮನ್ನು ಮತ್ತೆ ತಂದೆಯ ಜವಾಬ್ದಾರಿಯನ್ನು ತಾನೇ ತಗೊಂಡು ಕೆಲಸಕ್ಕೆ ಬರೆದಿದ್ದವರು ಅಂತ ಎಸ್ದಾಗ ನಿಮ್ಮನ್ನು ಕೆಲಸಕ್ಕೆ ಬರೋ ಮಹಾ ವಸ್ತುಗಳನ್ನಾಗಿ ಮಾಡಿ ಏನನ್ನೂ ಅಪೇಕ್ಷೆ ಪಡದೆ ನಿಮ್ಮ ಮುಂದೆ ಈಗ ಇಂಡೈರೆಕ್ಟಾಗಿ ಕೂತ್ಕೊಂಡಿದ್ದಾನಲ್ಲ, ಅವರ ಋಣ ಹೇಗೆ ತೀರಿಸೋದು ಅಂತ ಥಿಂಕ್ ಮಾಡಿದರೆ ನಿಮ್ಮ ವಿಶ್ವ ಹೃದಯ ಸಮ್ಮೇಳನ ಕೆಲಸ ಮಾಡಿತು ಅಂತ ಅಂದ್ಕೊಳ್ತೀವಿ. ಫ್ಯಾಕ್ಟ್ ಇದು. ನಿಮಗೆ ಕತೆ ಹೇಳಿದ್ದಲ್ಲ, ಗುರುಧರ್ಮ ಅಂದರೆ ಇಷ್ಟು ಕಷ್ಟ. ನನ್ನನ್ನು ಒಬ್ಬರು ಕೇಳಿದರು, ನನ್ನನ್ನು ಅತಿ ಆಪ್ತರು, ನಮ್ಮನ್ನೆಲ್ಲ ಬಿಟ್ಟು ನಿನ್ನ ಗುರುಗಳಿಂದ ಹೋಗ್ತಾ ಇದ್ದಿ, ಕತೆ ಏನು? ನನಗೆ ನಿಜವಾಗ್ಲೂ ಆಪ್ತರೊಂದು ಪ್ರಪಂಚದಲ್ಲಿದ್ದೆ, ಅದು ನನ್ನ ಗುರುಗಳು ಮಾತ್ರ, ಮತ್ತೆಲ್ಲ ಆಪ್ತರ ಥರ ಇದ್ದಿದ್ದಷ್ಟೇ ಅಲ್ವಾ? ನನ್ನನ್ನು ಯಾರು ಬ್ಯಾನರ್ ಹಾಕಿ ಹೊಗಳಿದ್ರು ಅಂದರೂ ನಾನು ಹೇಳ್ತೀನಿ, ನೋಡಿಯಪ್ಪ ಗಿಫ್ಟ್ ಕೊಟ್ಟರು ಹೇಳ್ತೀನಿ, ಬೇರೆಯವರು ಹೇಳ್ತಾರೆ ಗೊತ್ತು, ನಾನಂತೂ ಅಲ್ಲೇ ಹೇಳ್ತೀನಿ. ಎರೆಹುಳಕ್ಕೆ ಗಾಳಕ್ಕೆ ಎರೆಹುಳ ಹಾಕ್ತಾರೆ, ಅದನ್ನು ತೆಗೆದು ತುಂಗಾ ನದಿಗೆ ಎಸಿತೀವಿ ನಮ್ಮ ಊರ ಕಡೆ. ಅದನ್ನು ಏನಕ್ಕೆ? ಮೀನು ಮೇಲೆ ಆಸೆನೋ ಮೀನನ್ನೇ ತಿನ್ನಬೇಕು ಅಂತ, ಮೀನನ್ನು ನುಂಗೋ ಕಾರ್ಯಕ್ರಮ ಅದು. ಯಾರೋಕ್ಕೆ ನೀವೇನು ಕೊಟ್ಟರು ವಾಪಸ್ ಕೊಡೋದು ಯಾಕೆ? ನಂದೊಂದು ವ್ರತ ಇದೆ, ಅಪರಿಗ್ರಹ ಅಂತ. ಅವಶ್ಯಕತೆ ಇಲ್ಲದೆ ನಾನೇನು ತಗೊಳ್ಳಲ್ಲ. ಮತ್ತು ಪ್ರೀತಿಯಲ್ಲಿ ಕೊಡೋದಷ್ಟೇ, ತಗೊಳ್ಳೋದೇನು ಇಲ್ಲವೇ ಇಲ್ಲ. ನಾವು ಹೇಳೋದು, ನೀವು ನಾನು ನನಗೆ ಹಣ್ಣು ಗಿಣ್ಣೆಲ್ಲ ತರಬೇಡಿ, ಮನಸ್ಸನ್ನು ಹಣ್ಣು ಮಾಡಿ. ಮಾವಿನ ಹಣ್ಣು ಆಯಿತು, ಬಾಳನ್ನು ಹಣ್ಣು ಮಾಡಿ. ಯಾರನ್ನೂ ತೋರಿಸ್ಲಿಕ್ಕಲ್ಲ, ಮನುಷ್ಯರಾಗಿದ್ದೀರಿ, ಮನುಷ್ಯರಿಂದ ಈಗ ಪ್ರಜ್ಞಾವಂತರಾಗಿ ಪ್ರಜೆ ಆಗಿ. ಆವಾಗ ಪ್ರಜೆ ನೀವು, ಇಲ್ಲಾಂದರೆ ಪ್ರಜೆ ಇಲ್ಲ, ಬರೀ ಮನುಷ್ಯರು. ಈಗ ಮನುಷ್ಯರು ಅಲ್ಲ, ಪ್ರಾಣಿಗಳಾಗಿದ್ದೀವಿ. ಪ್ರಾಣಿಗಳು ಮಾಡೋದೇ ನಾವು ಮಾಡ್ತಾ ಇರೋದು. ದಿನಕ್ಕೆ 5 ಹೊತ್ತು ತಿಂತೀವಿ, ಪಾರ್ಟಿ ಮಾಡ್ತೀವಿ ಸಂಜೆ ಮೇಲೆ. ಕೊರೋನಾ ಬಂದ ಮೇಲೆ ದುಡ್ಡಿಲ್ಲ, ಹಾಗಾಗಿ ಪಾರ್ಟಿ ಇಲ್ಲ. ಇಲ್ಲೇ ಪಾರ್ಟಿ ಮಾಡ್ತೀವಿ. ನಾವನ್ನೇ ಗೋವಾಕ್ಕೊಂದು ಮದುವೆಗೆ ಹೋಗಿದ್ದೆ, ಅಲ್ಲಿ ಬೀಚ್ ನೋಡಿದೆ. ಅಯ್ಯೋ, ಅಲ್ಲಿ ಬೆಳಕು ಗಿಳಕು ಏನಿಲ್ಲ, ಕಾಗೆಗಳದೇ ಡ್ಯಾನ್ಸ್ ಸಂಜೆ ಮೇಲೆ. ಇವತ್ತು ಗೋವಾ ಬೀಚ್ ಪವಿತ್ರ ಆಯಿತು ಅಂದ್ಕೊಂಡು ನೋಡಿ, ಜೋಬಲ್ಲಿ ದುಡ್ಡಿಲ್ಲ. ಆವಾಗ ಯಾರೋ ಹೇಳಿದ, ಆ ಕಾಗೆಗಳೆಲ್ಲ ಏನು ಅಂತ, ಇದೆಲ್ಲ ನಿಮ್ಮ ಪಿತೃಗಳು ಅಂತ. ಹಿಂದೆ ಪಾರ್ಟಿ ಮಾಡೋ ಆಸೆಯಲ್ಲಿ ಪ್ರಾಣ ಬಿಟ್ಟಿದ್ರು, ಈಗ ಸ್ಮೆಲ್ ತಗೊಳ್ತಾ ಇದ್ದಾರೆ ಅಷ್ಟೇ. ಸತ್ಯ ಹೇಳಿದ್ದು. ಜನ್ಮ ಆಗೋದು ಹೇಗೆ? ಮತ್ತೆ ವಾಸನೆಗಳಿಟ್ಕೊಂಡ್ರೆ ಜನ್ಮ ಆಗೋದು. ನಾನು ನಾಳೆ ಇಂಥದ್ದು ಆಗಬೇಕು ಅಂತ ಇವತ್ತು ರಾತ್ರಿ ಸಂಕಲ್ಪ ಮಾಡಿ ಮಲಗಿಯೇ ಬೆಳಗ್ಗೆ ನೀವು ಹೇಳೋದು. ಅದು ಆಗಲಿಲ್ಲ ಅಂದರೆ ಅದರ ಕತೆ ಹೇಳ್ತೀನಿ. ಒಂದು ಫ್ರಸ್ಟ್ರೇಷನ್, ಗಲಾಟೆ, ಇಲ್ಲ ಅಳು, ದುಃಖ, ಡಿಪ್ರೆಷನ್. ಆ ಎರಡನ್ನೂ ಕಂಟ್ರೋಲ್ ಮಾಡೋ ವಿದ್ಯೆ SSY. ಆ ಮನಸ್ಸನ್ನು ಕಾನ್ಷಿಯಸ್ಸಲ್ಲಿಟ್ಕೋ. ಗೀತೆಯಲ್ಲಿ ಸಮಚಿತ್ತ ಭಾವ ಅಂತ ಹೇಳ್ತಾರೆ. ಯಾಕೆ? ನಿಮಗೆ ಗುರುಗಳು ಹೇಳಿಕೊಟ್ಟ ವಿದ್ಯೆದು ವೈಭವ ಗೊತ್ತಿರಬೇಕು. ಆವಾಗ ಆ ವಿದ್ಯೆ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಯಾರೋ ಕೇಳ್ತಾರೆ, ನೀವು ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಏರ್ಪೋರ್ಟಲ್ಲಿ ಮಣ್ಣು ತೆಗೆದು ಹಣೆಗೆ ಹಚ್ಕೊಳ್ಳೋದು ಯಾಕೆ? ನೀವೇನೇ ಶಿವಾಜಿ? ಶಿವಾಜಿ ಮಾತ್ರ ಹಚ್ಕೊಳ್ಬೇಕು ಅಂತ ರೂಲ್ ಇಲ್ಲ. ನಮ್ಮ ಇಡೀ ಭಾರತ ಪವಿತ್ರ. ಕಾರಣ ಏನು? 12 ಜ್ಯೋತಿರ್ಲಿಂಗ, ಎಷ್ಟು 18 ಶಕ್ತಿಪೀಠವ ಎಷ್ಟು ಉಂಟು. ಈ ಎಲ್ಲ ಪವಿತ್ರಗಳು, ಈ ನದಿಗಳನ್ನೆಲ್ಲ ಇದೇ ಪವಿತ್ರ ಅಂದರೆ ಇದನ್ನೆಲ್ಲ ಕೂಡಿಡೋದು ಯಾವುದು? ನಮ್ಮ ದೇಶ. ಅದು ಎಷ್ಟು ಪವಿತ್ರ ಆಗಿರಬೇಕಾಗತ್ತೆ. ಆತ್ಮಲಿಂಗ, ಜ್ಯೋತಿರ್ಲಿಂಗ ಎಲ್ಲವೂ ಉಂಟಿದ್ರಲ್ಲಿ. ಎಷ್ಟು ಯೋಗಿಗಳ ಸಮಾಧಿ ಅಲ್ವಾ? ಆ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಹೆಮ್ಮೆ ಪಡಬೇಕು. ನಮ್ಮ ದೇಶ ಇವತ್ತು ಜಗತ್ತು ಅವರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕಾರಕ್ಕೆ, ನಮ್ಮಲ್ಲಿರೋ ಧರ್ಮಾಚರಣೆಗೆ, ನಮ್ಮ ಹಳೆ ಪರಂಪರೆಗೆ ಬೆಲೆ ಕೊಡ್ತಾ ಇರೋದು ಹೊರದೇಶ. ನಾವು ಸುಂದರವಾಗಿದ್ದೀವಿ ಅಂತಲ್ಲ, ನಮ್ಮ ಸಂಸ್ಕಾರ, ನಮ್ಮ ಧಾರ್ಮಿಕ ಚಿಂತನೆಗಳು ಅಷ್ಟು ವೈಭವದಲ್ಲಿದೆ. ಅದನ್ನು ನಾವು ಅಧ್ಯಯನ ಮಾಡಲಿಲ್ಲ. ನೋಡಿ, 5,000 ಜನ ಅಗ್ನಿಹೋತ್ರ ಮಾಡಿದ್ವಿ ನಮ್ಮ ಆಶ್ರಮದ ಡಿವೋಟಿಗಳು. ಒಬ್ಬರ ಮನೇಲಿ ಕೊರೋನಾ ಬರಲಿಲ್ಲ. ನಿನ್ನೆ ಯಾರೋ ಕೇಳಿದರು, ಗೋ ಸಂರಕ್ಷಣೆ ಯಾಕೆ ಮಾಡಬೇಕು ಅಂತ. ನಿಮ್ಮ ಅಲೋಪತಿದು ಇವತ್ತು ಔಷಧಿ ಬರಲಿಲ್ಲಂತೆ. ದೂರ ಹೋಗೋದು ಯಾಕೆ? ನಮ್ಮ SSYಲಿ ಇಷ್ಟು ಜನ ಇದ್ದೀರಿ, ಯಾರಿಗೂ ಕೊರೋನಾ ಬರಲಿಲ್ಲ. ಯಾಕೆ? ನಿಮ್ಮ ಗುರುಗಳು ಹೇಳಿಕೊಟ್ಟ ಪ್ರಾಣಾಯಾಮ. ದೂರ ಯಾಕೆ ಹೋಗಲಿ? ಇಲ್ಲೇ ಇದ್ದೀರಲ್ಲ ಪ್ರೂಫ್. ನಿಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರಲ್ಲ ಪ್ರಾಣಾಯಾಮ, ಪ್ರಾಣಕ್ಕೆ ಆಯಾಮ ಕೊಡು ಅಂತ. ಆ ಪ್ರಾಣ ಹೊರಗೆ ಹೋಗ್ದಾಗೆ ಅದನ್ನೆಷ್ಟು ಬೇಕೋ ಅಷ್ಟು ನಿಯಮಿತವಾಗಿ ಇಟ್ಕೊಳ್ಳಿ. ಅವನು ಯಾಕೆ? ಅದು ಒಳಗಿನ ಬ್ರಹ್ಮಾಗ್ನಿಯಲ್ಲಿ ಮಾಡುವ ಅಗ್ನಿಹೋತ್ರ, ಇದು ಬಾಹ್ಯಾಗ್ನಿ ಅಲ್ಲಿ ಮಾಡಿದ್ದು. ಒಳಗೆ ಮಾಡ್ತೀರಲ್ಲ ಓಂ, ಇದು ಬ್ರಹ್ಮಾಗ್ನಿ. ಇದನ್ನೇ ಕೃಷ್ಣ ಹೇಳಿ, ಎಲ್ಲ ಅಗ್ನಿಹೋತ್ರದಿಂದ ಅವ ಬ್ರಾಹ್ಮಣತ್ವ ಪಡ್ಕೊಳ್ತಾನೆ. ಆದರೆ
ಅವ ಬ್ರಾಹ್ಮಣನೇ ಆಗೋದು ಯಾವಾಗ ಅವ ಓಂಕಾರ ಉಪಾಸನೆ ಮಾಡಬೇಕು. ಅದನ್ನು ಕಲಿಯುಗದಲ್ಲಿ ಆಗೋದಿಲ್ಲ ಅಂದಾಗ ಜಪಮಾಲೆ ಕೊಟ್ಟರು. ಜಪ್ಯತೆ ಇತಿ ಬ್ರಾಹ್ಮಣ. ಜಪದಿಂದ ಭಗವಂತನ ಸಗುಣ ರೂಪವನ್ನು ಹೇಳಿ 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 ಅವನ ಮನಸ್ಸು ಆ ಜಪದ ಅವನೇ ಆಗ್ತಾನೆ ಅಂತ. ಅದೇ ಅದ್ವೈತ. ನಮ್ಮ ಮೊನ್ನೆ PhD ಕತೆ ಹೇಳ್ತೀನಿ. ಅದಕ್ಕೆ ಯಾಕೆ ಹೇಳಿದೆ ಅಂದರೆ, PhD ಮಾಡಿದವರು ಬಂದು ಸಂಜೆ ತನಕ ಕೇಳಿದರು. ನೀವು ಸುಮಾರು ಹೇಳಿದ್ರು ಅವ್ರು ನನ್ನ ಹತ್ರ, ಬ್ರಹ್ಮಸೂತ್ರದ ಕತೆ ಹೇಳಿದರು, ಉಪನಿಷದೆಲ್ಲ ಆದಮೇಲೆ ಸಂಜೆ ನೀವೇನೂ ಮಾತಾಡಲಿಲ್ಲ, ನೀವು ಕಾಶಿಯಿಂದ ಇಲ್ಲಿ ಬಂದಿದ್ದೆ, ನೀವು ಕಲ್ತಿದ್ದು ಹೇಳಲಿಕ್ಕೆ, ನಿಮಗೆ ಯಾಕೆ ಬೇಜಾರು ಮಾಡಲಿ ಅಂತ ಕೇಳಿಸ್ಕೊಳ್ತಿದ್ದೆ. ನನಗೆ ಎಲ್ಲರೂ ಗುರುಗಳೇ, ಅದಕ್ಕೆ ಏನೂ ಮಾತಾಡಲಿಲ್ಲ. ಅಲ್ಲ, ನೀವು ಮಾತಾಡಿ ನೀವು ಹೇಳಿದ್ದಕ್ಕೆ ಮಾತಾಡ್ತೀನಿ. ಕಾಫಿ ಕುಡಿತೀರಾ ಕೇಳಿದೆ. ನಾವು ಕಾಫಿ ಕುಡಿತೀವಿ ಅಂತ. ಆಯಿತು, ಕಾಫಿ ತಂದಿಟ್ಟೆ. ಏನಿದೆ? ಕಾಫಿ ಮತ್ತು ನೀನು ಎರಡಾಯ್ತಲ್ಲಿ ದ್ವೈತ. ಚೂರು ಕಾಫಿ ಕುಡೀರಿ, ಒಳ್ಳೆ ಟೇಸ್ಟ್ ಬಡ್ಸಲ್ಲಿ ಒಳ್ಳೆ ಟೇಸ್ಟ್ ಬಂತು. ವಿಶಿಷ್ಟ ಅದ್ವೈತ, ಚೂರು ವಿಶೇಷ ಅದ, ಪೂರ್ತಿ ಕುಡಿದು ಬಿಡು. ಅದೇ ಅದ್ವೈತ, ಎರಡು ಒಂದಾದ್ರಿ. ಇಷ್ಟೇ, ಇದರಲ್ಲಿ PhD ಮಾಡಲಿಕ್ಕೇನಿದೆ ಅಲ್ವಾ? ಗುರುಗಳಿಗೆ ಇವತ್ತು ನಾವು ನಮಸ್ಕಾರ ಮಾಡಿದ್ವಿ, ಅದು ದ್ವೈತ. ಗುರುಗಳು ಮಾಡಿದ ಒಳ್ಳೆ ಕೆಲಸಗಳನ್ನು ಪ್ರತಿ ಶಿಷ್ಯರೂ ಮಾಡಿ, ಅದು ವಿಶಿಷ್ಟ ಅದ್ವೈತ. ಇದೆಲ್ಲ ಮಾಡಿದಾಗ ಏನಾಗ್ತೀರಿ ನೀವು? ಅದೇ ಥರ ಆಗ್ತೀರಿ, ಅದೇ ಅದ್ವೈತ. ಅಲ್ಲಿ ಗುರು ಶಿಷ್ಯ, ಗುರುಗಳ ದೇಹನೂ ಬಿಡಲಿಲ್ಲ, ನಿಮ್ಮ ನಡವಳಿಕೆ ಮೂಲಕ ನಿಮ್ಮಲ್ಲೇ ಜೀವಂತವಾಗಿರ್ತಾರೆ. ಅದು ನೀವು ನಿಮ್ಮ ಗುರುಗಳಿಗೆ ನಿಜವಾಗ್ಲೂ ಕೊಡೋ ಗುರುದಕ್ಷಿಣೆ. ಆ ಗುರುದಕ್ಷಿಣೆ ನೀವೆಲ್ಲ ಕೊಡಲಿ ಅಂತ. ಯಾಕೆ ಇಲ್ಲಿ ಬಂದಿದ್ದ ಕೆಲಸನೇ ಅಷ್ಟು. ಅಂಥ ಮಹಾಯೋಗಿ ನಿಮಗೆ ಸಿಗಲ್ಲ. ಈ ಜಾಗ ಹಾಳಾಗಬಾರ್ದು, ಆ ಒಂದು ಕನಸನ್ನೇ ನಮ್ಮ ಹತ್ರ ಇರೋದು. ಬಾಯ್ಬಿಟ್ಟೇ ಹೇಳ್ತೀನಿ. ನಾವು ಪ್ರತಿ ಸಲ ಬಂದಾಗಲೂ ಇಲ್ಲಿರೋ ಹೋಸಲಿ ಬಂದಾಗಲೂ ಹೂಗಿಡ ನೋಡಿಕೊಂಡು ಹೋದೆ, ನೀರು ಹಾಕಿ ಅದಕ್ಕೆ ಮೊದಲು. ನಿಮ್ಮ ಗುರುಗಳು ಓಡಾಡಿದ ಜಾಗ, ಇಷ್ಟಪಟ್ಟು ಕಟ್ಟಿದ್ದ ಜಾಗ, ಹೇಗೆ ಕೃಷ್ಣನಿಗೆ ಬೃಂದಾವನದ ಮೇಲೆ ಯಾವ ಗೌರವ ಇದೆಯೋ ನಿಮ್ಮ ಗುರುಗಳಿಗೆ ಈ ಜಾಗದ ಮೇಲೆ ಅದೇ ಗೌರವ ಇದೆ. ವೆಂಕಟಾಚಲ ಅವಧೂತರು ಹೇಳ್ತಿದ್ರು, ಇಲ್ಲಿ ಬೆಂಗಳೂರಲ್ಲಿ ಚಂದ್ರಶೇಖರ ಭಾರತಿಗಳಿದ್ದ ಮನೆಯನ್ನು ಯಾರೋ ಹತ್ರನೋ ಕೊಂಡುಕೊಂಡು ಅಲ್ಲಿ ಮನೆಯೇ ಕ್ಲೀನ್ ಮಾಡಿಸಿ ಅದನ್ನು ಈಗ ಮಂದಿರ ಮಾಡಿಟ್ಟಿದ್ದಾರೆ. ನಾನೊಂದಿನ ಅವ್ರಿಗೆ ಕೇಳಿದೆ, ಅವ್ರು ಯಾವಾಗಲೂ ಜಾಸ್ತಿ ಯೋಗಿಗಳಿದ್ದ ಮನೆಯೆಲ್ಲ ಅದನ್ನು ಹೊಡಿಲಿಕ್ಕೆ ಆಲ್ಟ್ರ್ ಮಾಡಲಿಕ್ಕೆ ಏನೂ ಬಿಡ್ತಿರ್ಲಿಲ್ಲ, ಮಿನಿಮಮ್ ಪ್ರೊಟೆಕ್ಷನ್ ಮಾಡಿಸ್ತಿದ್ರು. ನಾನು ಗುರುಗಳನ್ನು ಕೇಳಿದಾಗ ಹೇಳಿದ್ರು, ಆ ಮನಸ್ಸುಗಳಲ್ಲಿ ಎಷ್ಟೋ ಧ್ಯಾನ ಮಾಡಿರ್ತವೆ, ಅವರ ಪ್ರಾಣವಾಯು ಅಲ್ಲಿ ಹರಿದಾಡಿರುತ್ತೆ, ಅವರ ಭಾವನೆಗಳೆಲ್ಲ ಇರುತ್ತಲ್ಲಿ, ಅದನ್ನು ಒಡಿಬಾರ್ದಪ್ಪ. ಆ ತಲೆನ ಇಷ್ಟು ದಿನ ಅಂತೂ ನೀವು ನಿಮ್ಮ ಸಂಸಾರಕ್ಕೆ ಯಾವುದ್ಯಾವುದೋ ಸಿಲ್ಲಿ ಮ್ಯಾಟ್ರಿಗೆ ನಿಮ್ಮ ಆಯುಷ್ಯನ್ನೇ ಕೊಟ್ರಿ. ಇನ್ನುಳಿದ ನಿಮಗೆಲ್ಲ ಗುರುಗಳ ಋಣ ಎಷ್ಟು ಜನಕ್ಕಿದೆ ಅಂತ ರಿಯಲೈಸ್ ಆಗಿದೆ? ಒಂದು ಕೈ ಎತ್ತಿ ನೋಡ್ತೀನಿ ನಾನು. ಎಷ್ಟು ಜನಕ್ಕೆ ರಿಯಲೈಸ್ ಆಗಿದೆಯಲ್ಲ? ಬಚಾವ್, ನಾನು ಬಯಸ್ಕೊಳ್ಳಲ್ಲ. ಅಷ್ಟು ರಿಯಲೈಸ್ ಆಗಿದ್ದರೆ ಪ್ರತಿ 15 ದಿನ 3 ಜನ ಇಲ್ಲಿ ಡ್ಯೂಟಿ ಹಾಕ್ಕೊಂಡು ಆ ಸಮಾಧಿಯನ್ನು ಶ್ರದ್ಧೆ ಇಟ್ಟು ಆರಾಧನೆ ಮಾಡಿ, ಅವ್ರು ಇನ್ನೆಷ್ಟು ಜನಕ್ಕೆ ಅವರು ಪರಮಗುರುಗಳು ಅನ್ನೋದು ನಂಬಿಕೆ ಇದೆ. ಮನುಷ್ಯರಲ್ಲ, ಅವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಅವತಾರಿಗಳು ಅನ್ನೋ ನಂಬಿಕೆ ಎಷ್ಟು ಜನಕ್ಕಿದೆ ಇಲ್ಲಿ? ಸತ್ಯ ಹೇಳಿದ್ದು ನಾನು. ಅದಕ್ಕೆ ಸನಕ ಸನಂದನನ ಹೆಸರು ತಗೊಂಡಿದ್ದು ಅದಕ್ಕೆ. ಅವತಾರಿಗಳು ಬರ್ತಾರೆ. ಅವತಾರಿಯಲ್ಲಿ 4 ವಿಧ: ಅಂಶ ಅವತಾರಿಗಳು, ಯುಗಾವತಾರಿಗಳು, ಮಹಾ ಅವತಾರಿಗಳು, ಮತ್ತು ಈ ಜಗತ್ತಿರೋ ತನಕ ಇರೋದು, ಅವರನ್ನು ಮಹಾವತಾರಿಗಳು ಅಂತೀವಿ. ಈ ಮಹಾವತಾರ ಬಾಬಾಜಿ ಅನ್ನೋದು ನಮ್ಮ ಹಾಗೆ ಇದ್ದು, ನಮ್ಮ ಮಧ್ಯವೇ ಇದ್ದು, ನಮ್ಮಲ್ಲಿ ಬದಲಾವಣೆ ತರೋರು. ಮೂಲದಿಂದ ಬಂದನವ, ಮೂಲವೇ ಆದನವ, ಎಲ್ಲರಂತಿದ್ದನವ, ಎಲ್ಲರಂತಲ್ಲದವ, ಎಲ್ಲರ ಹಾಗೆ ಇದ್ದನವ. ನಾವೊಂದು ಪಾಠ ಮಾಡ್ತೀವಿ, ಯಾರು ಕೇಳಿದ್ರೆ. ಇವತ್ತೇ ಸತೀಶ್ ಹತ್ರ ಹೋಗ್ತಾ ಲಿಸ್ಟ್ ಮಾಡಿ 4 ದಿನ ನಿಮ್ಮ 30 ದಿನದಲ್ಲಿ ಹೆಂಡತಿ ಮಕ್ಕಳು ನೆಂಟರು ಎಲ್ಲರಿಗೂ ಕೊಟ್ಟಿದ್ದೀರಿ. ನಾಳೆ ಅವ್ರಿಗೆ ನೀವು ಕಿಡ್ನಿ ಹೋದರೆ ಅವ್ರು ಯಾರೂ ಬರಲ್ಲ, ನಿಮ್ಮ ಗುರುಗಳು ಮಾತ್ರ ಬರೋದು. ರಜನಿಕಾಂತಿಗೆ ಹೇಳಿದರೆ ಹೇಳ್ತಾರೆ, ಬೆಡ್ಡಲ್ಲಿ ಮೊನ್ನೆ ಮಲಗಿ ಅಳಬೇಕಾದ್ರೆ ಯಾರು ಬಂದರು ಬಾಯ್ಬಿಟ್ಟು ಹೇಳ್ತಾರೆ ಅವ್ರು, ಮಹಾವತಾರ್ ಬಾಬಾಜಿ ಬಂದಿದ್ದು. ಕೇಣಿ ಅವರನ್ನು ಕೇಳಿದ್ರು ಹೇಳ್ತಾರೆ. ಯಾಕೆ? ಅವ್ರು ಒಂದು ಮಟ್ಟದ ತನಕ ದೇವರನ್ನು ನಂಬ್ತಿರ್ಲಿಲ್ಲ. ಅವ್ರು ಹೇಳ್ತಾರೆ, ಮಹಾವತಾರ ಬಾಬಾಜಿ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಪ್ರತಿಯೊಬ್ಬ ಮಹಾ ವ್ಯಕ್ತಿ ಹಿಂದೆ ಒಬ್ಬ ಮಹಾಗುರು ಇದ್ದೇ ಇರ್ತಾನೆ, ಅದು ಫಿಕ್ಸ್. ಗುರು ಇಲ್ಲದೆ ಗುರಿ ಇಲ್ಲ, ಅದೇ ಹಿಂದೂ ಸನಾತನ ಸಂಪ್ರದಾಯ.
ನೋಡಿ, ಶೃಂಗೇರಿ ಪೀಠದ ಮಂತ್ರಗಳು ಹೇಳಬೇಕಾದ್ರೆ ಅವಿಚ್ಛಿನ್ನ ಅಂತ, ಎಲ್ಲೂ ಭಿನ್ನವೇ ಆಗಲಿಲ್ಲ ಅಲ್ವಾ. ಶಂಕರಾಚಾರ್ಯರಾಯಿತು, ಸುರೇಶ್ವರಾಚಾರ್ಯರಾಯಿತು, ಕಂಟಿನ್ಯೂಸ್. ಅಲ್ಲಿ ಏನು ಚೇಂಜ್ ಆಗೋದೇನು, ದೇಹ ಮಾತ್ರ ಚೇಂಜು, ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಸೆಂಡ್ ಆಗ್ತಾ ಉಂಟು. ಅದೇ ಅವಾಗ ಕರೆಂಟು ಮೈಕಿನ ಕತೆ ಹೇಳಿದ್ದ ಅಲ್ವಾ. ಆ ಜ್ಞಾನ ಈಗ ಒಬ್ಬರಿಂದ ಬೆಳಗಿತ್ತು ದೇಶಕ್ಕೆ, ಸಾಲದು. ಈಗಷ್ಟೇ ಅವ್ರು ಹೇಳಿದರು, ಒಬ್ಬರಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಧರ್ಮಾಚರಣೆ ಮಾಡಿದರೆ ಮಾತ್ರ ಧರ್ಮ ಉಳಿಯುತ್ತೆ. ಫಸ್ಟು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರೋ ಸೈನ್ಸ್ ಏನು ಅಂತ ತಿಳ್ಕೊಳ್ಬೇಕು. ಪ್ರಾಣಾಯಾಮದ ಹೇಳಿ ಆಯಿತು, ಮೃತ್ಯು ಯಮನನ್ನು ಗೆಲ್ಲಿಕ್ಕಾಗತ್ತೆ, ಬರ್ಕೊಡ್ತೀನಿ ಓಂಕಾರ ಉಪಾಸನೆ ಮಾಡಿ. ಅನುಭವನ ಅಂದರೆ ಅನುಭವನೇ, ಪ್ರೂವ್ ಮಾಡೋ ಥರ ಮಾಡ್ತೀನಿ, ತೊಂದರೆ ಇಲ್ಲ. ಅಗ್ನಿಹೋತ್ರ ಪ್ರೂವ್ ಮಾಡಿ ಆಯ್ತು. ಈಗ ಗೋ ಸಂರಕ್ಷಣೆ ಮಾಡಿದರೆ ಏನಾಗುತ್ತೆ, ಮಾಡು ನೋಡಿ, ದೇಶ ವೃದ್ಧಿ ಆಗುತ್ತಾ ಇಲ್ವೋ ಅಂತ. ಸಣ್ಣ ಜೋಕ್ ಹೇಳ್ತೀನಿ, ಅದು ದೇವತೆ ಅನ್ಲಿಕ್ಕೆ. ನಾವು ಮೊನ್ನೆಲ್ಲ ಪ್ರೆಸ್ ಮೀಟ್ ಮಾಡಿ ಹಸುಗಳಿಗೆ ಪೂಜೆ ಮಾಡಿ ಈಚೆ ಬರ್ತಾ ಇದ್ದೀನಿ, 3 ಹಸುವಲ್ಲಿ ಎಲ್ಲ ಇಲ್ಲಿ ಇದ್ದವ್ರು ಇದ್ದಾರೆ ಸುಮಾರು ಜನ. ಸೀದಾ ಹಸು 3 ರೋಡ್ ಇದೆ ಅಲ್ಲಿ, ಎಲ್ಲಿ ಬೇಕಾದ್ರೂ ಓಡ್ಬೋದು. ಅದು ಹಸು ಹಗ್ಗ ಕಟ್ ಮಾಡಿ ವಿಧಾನಸೌಧದೊಳಗೆ ಹೋಯ್ತು. ಅದ್ರ ಫೋಟೋ ಯಾರೋ ಬೆಳಗ್ಗೆ ಇಂಗ್ಲೀಷ್ ಪೇಪರಲ್ಲಿ ಹೊಡೆದಿದ್ದ. ಹಾಗಾದರೆ ಆ ತಾಯಿಗೆ ಖುಷಿಯಾಗಿದೆ ಅಂತಾಯಿತು. ವಿಧಾನಸೌಧದೊಳಗೆ ಹಸು ಹೋದರೆ ನಮ್ಮಲ್ಲಿ ಗೃಹ ಪ್ರವೇಶ ಮಾಡ್ತಾರೆ ಹಿಂದೂಗಳಲ್ಲಿ, ಎಲ್ಲ ಪೂಜೆ ಅಲ್ಲೆಲ್ಲಕ್ಕಿಂತ ಅಲ್ಲಿ ಮೇಯ್ನ್ ಒಂದು ಪ್ರೊಸೆಸ್ ನಡೆಯುತ್ತೆ, ಹಸುವನ್ನು ಒಳಗೆ ಕರ್ಕೊಂಡು ಹೋಗೋದು. ಆ ತಾಯಿ ಒಳಗೆ ಹೋಗಿ ಊಟ ಮಾಡಿ ಗೋಮೂತ್ರ ಮಾಡಿದ ಮೇಲೆ, ಅಲ್ಲಿ ಸಗಣಿ ಅದರ ಗೋಮಯ ಹಾಕಿದ ಮೇಲೆ ಅಲ್ಲಿ ಗೃಹ ಪ್ರವೇಶಕ್ಕೆ ಸೂಕ್ತ ಅಂತ. ಹಿಂದೆ ನಮ್ಮ ಋಷಿಗಳು ದೇವಸ್ಥಾನ ಕಟ್ಟು 6 ತಿಂಗಳು ಮೊದಲು ಹಸುಗಳನ್ನು ಬಿಡ್ತಿದ್ರಂತಲ್ಲಿ. ಇದಕ್ಕೆ ಹಿತ್ನಳ್ಳಿ ನಾಗೇಂದ್ರ ಭಟ್ರು ಇದ್ರ ಬಗ್ಗೆ ನನಗೆ ಹೇಳಿದರು. ಎಲ್ಲಿ ತುಂಬ ಅಪವಿತ್ರ ಆಗಿರುತ್ತೋ ಆ ಮಣ್ಣಲ್ಲಿ ಸಾತ್ವಿಕ ಗುಣವೇ ಇರಲ್ಲ, ರಜಸ್ಸು ತಮಸ್ಸು ರಕ್ತ ಬಲಿ ಕುಸ್ತಿ ಎಲ್ಲ ಆಗಿ ಹೋಗಿರುತ್ತೆ. ಆ ಜಾಗ ಪವಿತ್ರ ಮಾಡಲಿಕ್ಕಿರೋದು ಬೆಸ್ಟ್ ಆಪ್ಷನ್ ಅಂದರೆ ಅಲ್ಲಿ ಹಸು ಮೇಯ್ಬೇಕಷ್ಟೆ. ಆ ಹಸುವಿನ ಉಸಿರೇ ಸಾತ್ವಿಕ ವೈಬ್ರೇಷನನ್ನು ಸೃಷ್ಟಿ ಮಾಡುತ್ತದೆ. ಆ ಹಸು ಒಳಗೆ ಹೋಯ್ತು. ನಾ ಹೇಳಿದೆ ಇನ್ನೂ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಅಂತ. ಯಾಕೆ, ಹಸು ಸುಭಿಕ್ಷೆ ಸಂಕೇತ, ಅದು ಒಳಗೆ ಹೋಗಿ ಹೊರಗೆ ಬಂತು ಬಿಡಿ. ನಾವ್ಯಾರು ಎಳ್ಕೊಂಡು ಹೋಗಿದ್ರೆ ಅದು ಆ ಹೋಟೆಲ್ ಇದ್ದಿದ್ದು ಇಲ್ಲಿಂದ ಹೆಚ್ಚು ಕಮ್ಮಿ ನಿಮ್ಮ ಗೇಟಿಂದ 2 ಡಬಲ್ ದೂರದಲ್ಲಿ. ಅಲ್ಲಿ 3 ರೋಡ್ ಇದೆ, ಟ್ರಾಫಿಕ್ ಅವರು ಇದ್ದಾರೆ, ಅಲ್ಲಿ ಎಲ್ಲೂ ಓಡಲಿಲ್ಲ. ಅದು ಸೀದಾ ಹೋಯಿತು. ಅವತ್ತು ಸಂಜೆ ಮೇಲೆ ಅದರದ್ದು ಮಂಡಣೆನೋ ಆಗ್ತಾಯಿತ್ತು. ಆವಾಗ ನಾನು ಹೇಳಿದೆ, ಹಸುಗೂ ಖುಷಿಯಾಗಿದೆ. ನಾವೀಗ ನಮ್ಮ ತಾಯಿಯನ್ನು ಹಸುವನ್ನು ಪ್ರೊಟೆಕ್ಟ್ ಮಾಡಿ ಆಯ್ತು. ಈಗ ಉಳಿದಿರೋದು ದೇಶವನ್ನು ಸತ್ಪುರುಷರನ್ನು ಕಾಯೋ ಜವಾಬ್ದಾರಿ. 2 ಥರ ನೀವು ಕಾಯ್ಬೋದು. ಒಂದು, ನಮ್ಮ ಉದಾಸೀನ ಬಿಟ್ಟು ನಾವೆಲ್ಲ ಕರ್ಮಯೋಗಿಗಳಾದರೆ ಭಾರತ ಸ್ವದೇಶಿ ಬಟ್ಟೆಗಳನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದರೆ, ನಾನು ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ನೀವು ಹೇಳಬೇಡಿ ಗುರುಗಳು ಹೇಳ್ತಾರೆ ಮಾಡಲಿಲ್ಲ, ನಾನು ಮಾಡಿದ್ದಕ್ಕೆ 3-4 ವರ್ಷ ಆಯಿತು. ಯೂಸ್ ಮಾಡೋದ್ರಿಂದ ನಮ್ಮ ದೇಶದ ಕಂಪನಿಗಳು ಬೆಳೀತಾವೆ, ನಮ್ಮ ಜನಕ್ಕೆ ಕೆಲಸ ಸಿಗುತ್ತೆ, ಆಟೋಮೆಟಿಕ್ ನಮ್ಮ ಆರ್ಥಿಕ ವ್ಯವಸ್ಥೆಯೇ ಸರಿ ಹೋಗುತ್ತೆ. ನಾವು ನಮ್ಮ ಹಿಂದೂ ಸನಾತನ ಧರ್ಮದ ಆಹಾರ ಸ್ವತಃ ಆಯುರ್ವೇದ, ನಮ್ಮ ಸಂಸ್ಕಾರ ನಾವು ಬಿಟ್ಟಾಗಿದೆ. ಎಷ್ಟೋ ಜನ ತಾಳಿಯೇ ಇಲ್ಲ ಈಗ. ಇದಕ್ಕೆ ನಾವು ಒಂದು ಭಾಷಣದಲ್ಲಿ ಮೊನ್ನೆ ಹೇಳ್ತು, ಮಹಿಳಾ ಮಣಿಯರೆಲ್ಲ ಕೂತಿದ್ರು, ಕುತ್ತಿಗೆಯಲ್ಲಿ ತಾಳಿ ಇರಲಿಲ್ಲ. ಇನ್ನೇ ಬೈದರೆ ಸಿಟ್ಟು ಬರ್ತದೆ, ಆದರೂ ಸತ್ಯ ತಾಗಿಸ್ಬೇಕು ಅಂತ. ಮಹಿಳೆ ನಾವು ಹೇಳ್ತು ವಿಧವೆಯರೇ ಮತ್ತು ಕನ್ನಿಕೆಯರೇ ಅಂತ. ಇಬ್ಬರು ತಾಳಿ ಬಿಚ್ಚಿಟ್ರೆ 2 ಅರ್ಥ, ಒಂದವಳು ವಿಧವೆ ಇಲ್ಲ ಕನ್ನಿಕೆ. ಎಲ್ಲ ಮುಗಿದ ಮೇಲೆ ಅವರೆಲ್ಲ ಕೇಳಿದ್ರು, ನೀವು ಯಾಕೆ ಹಾಗೆ ಮಾತಾಡಿದ್ರಿ? ಕಾರಣ ಇಷ್ಟೇ, ನಿಮ್ಮ ಅವಸ್ಥೆ ಈ ಮಟ್ಟದಲ್ಲಿದೆ, ನೀವು ಮತ್ತೆ ಹೇಗೆ ಭಾರತೀಯ ನಾರಿಯರು ಅಂತ ಹೇಳ್ತೀರಿ ಅಲ್ವಾ? ಈಗ ನಾವೆಲ್ಲ ಮಿಸ್ ಇಂಡಿಯಾ ಅಂತ, ಯಾಕೆ ಮಿಸ್ ಮಾಡಿ ಆಗಿದೆ ಇಂಡಿಯಾವನ್ನು. ಮೊನ್ನೆ ಹೇಳಿ ನೀವು ತುಂಬ ತ್ಯಾಗಿಗಳು, ನಾನು ತ್ಯಾಗಿ, ಏನೋ ಒಂದು ಸ್ವಲ್ಪ ಲಕ್ಸುರಿ ಬಿಟ್ಟೆ ಅಂತ ಹೇಳಿದ್ರಿ. ನೀವೆಲ್ಲ ಮಹಾತ್ಯಾಗಿ, ಯಾಕೆ ಪರಬ್ರಹ್ಮನನ್ನೇ ತ್ಯಾಗ ಮಾಡಿ ಸಂಸಾರದಲ್ಲಿ ಬಿದ್ದಿದ್ದೀರಲ್ಲ ಅಲ್ವಾ? ಅಂಥ ದೊಡ್ಡ ಪರಬ್ರಹ್ಮ ವಸ್ತುವನ್ನು ತ್ಯಾಗ ಮಾಡಿದ್ದು ನಿಮ್ಮನ್ನು ನಾನಿನ್ನೆಂತ ಹೇಳೋದು? ಮಹಾತ್ಯಾಗಿ ಅಂತಲೇ ಹೇಳಬೇಕು. ನಾನು ಒಂದು ಎಕ್ಸೈಟೆಡ್ ಲೈಫಿಂದ ಹೊರಗೆ ಬಂದೆ, ಎಕ್ಸ್ಟ್ರೀಮ್ ಕಡೆ ಹೋಗುವ ಅಂತ, ಫೈನೆಟ್ಟಿಂದ ಇನ್ಫೈನೆಟ್ ಕಡೆಗೆ. ನಿಮ್ಮ ಕತೆ ಹಾಗಲ್ಲ, ನೀವೆಲ್ಲ ಮಹಾತ್ಯಾಗಿಗಳಕ್ಕೆ ಒಂದು ಅಲ್ಪ ಆಸೆಗೆ ಕಲ್ಪವನ್ನೇ ತ್ಯಾಗ ಮಾಡಿದ್ದೀರಿ ಅಲ್ವಾ? ಗೋಳಿ ಬಜೆಗೋಸ್ಕರ ರಾಮನನ್ನು ತ್ಯಾಗ ಮಾಡಿದವ್ರು ನಾವು. ಈ ಅವಸ್ಥೆಯಲ್ಲಿದೆ. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂದಾಗೆ ನಾನು ಬರ್ಕೊಂಡು ಜಗತ್ ಡಮರ್ ಅಂತು,
ಒಳಗಿದ್ದ ಬ್ರಹ್ಮವಸ್ತು ಇಷ್ಟೋ ತನಕ ಮಾತಾಡಿಸ್ತು. ಇದರಲ್ಲೇನಾದ್ರು ಒಳ್ಳೇದಿದ್ದರೆ ದಯಮಾಡಿ ಅದನ್ನು ಸ್ವೀಕರಿಸಿ. ನಮ್ಮಲ್ಲಿರೋ ಹೊಟ್ಟೆ ಕಿಚ್ಚೆಲ್ಲ ಇವತ್ತಿಂದ ಬಿಟ್ಟು ಹೋಗಲಿ. ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ. ಇವತ್ತಂತೂ ಒಟ್ಟಿಗಿದ್ದೀವಿ. ಪ್ರೆಸೆಂಟ್ ಟೆನ್ಸ್, ಕೃಷ್ಣ ಹೇಳ್ದಾಗೆ ವರ್ತಮಾನ ಸತ್ಯ. ನಾನು ದೊಡ್ಡವನಾಗೋದು ಬೇಡ, ನೀವು ಸಣ್ಣವರಾಗೋದು ಬೇಡ. ನಾವೆಲ್ಲ ಒಂದು ಸಹಮತದಿಂದ, ಸಹಬಾಳ್ವೆಯಿಂದ, ಸಹಿಷ್ಣುತೆಯಿಂದ, ಭಾರತೀಯ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ. 150 ಇದ್ದಾರೆ, ಆ ತಾಯಿ ನಮ್ಮನ್ನು ಸಹನೆಯಿಂದ ಸಹಿಸ್ಕೊಂಡಿದ್ದಾಳೆ. ನಮ್ಮಲ್ಲಿ 170 ಧರ್ಮ, 200-300 ಧರ್ಮ ಇದೆ. ಯಾರೋ ಹೇಳಿದರು, ನೀವು ಹಾಗಾದರೆ ಬೇರೆ ಧರ್ಮದವರಿಗೆ ಬೇಜಾರಾಗಲ್ಲ. ನಾನು ಹೇಳಿ, ಬೇರೆ ಧರ್ಮವನ್ನು ನಾವು ತಿರಸ್ಕಾರ ಮಾಡಲಿಲ್ಲ, ನಮ್ಮ ದೇಶವು ಮಾಡಿಲ್ಲ. ಆದರೆ ಈ ಭಾರತದ ಮೂಲ ಪರಂಪರೆ ಅಂತ ಹೇಳೋದು ವೇದಗಳಿಗೆ ಶುರುವಾಗ್ತದೆ. ಆ ವೇದಕ್ಕೆ ಅವಮಾನ ಆಗಬಾರ್ದು. ಹಾಗಾಗಿ ಗೋಹತ್ಯೆ ಕಾಯ್ದೆ, ನಿಷೇಧ ಕಾಯ್ದೆ ಏನಿದೆ ಅದು ವೇದಕ್ಕೆ ಗೌರವ ಕೊಡ್ತಾ ಇರೋದು. ಯಾವುದೋ ಧರ್ಮವನ್ನು ನಾವು ತುಚ್ಛ ಮಾಡ್ತಿಲ್ಲಲ್ಲ, ನೀವು ಯಾಕೆ ಬಣ್ಣ ಕಟ್ತೀರಿ? ಅದನ್ನು ನಿನ್ನೆ ನಾವು ಒಂದು ವಿಚಾರ ಹೇಳಿ ಮೂಲ ಧರ್ಮವನ್ನು ಮತ್ತು ವಾಪಸ್ ತರುವಂಥ ಕೆಲಸ ನಾವೆಲ್ಲ ಮಾಡಿ, ಪ್ರತಿಯೊಬ್ಬರು ಆದರೆ ಒಂದೊಂದು ಹಸು ಸಾಕಿ, ಒಂದೊಂದು ಗಿಡ ನೆಡಿ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದು ನನ್ನ ಗುರುದಕ್ಷಿಣೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾರಾಯಣ.